ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 5th ಮೇ ಫಸ್ಟ್ ಶಿಫ್ಟಲ್ಲಿ ನಡೆದಿರ್ತಕ್ಕಂಥ SSC GD GK ಹಾಗೆ ಸಮ್ ಮ್ಯಾಥ್ಸ್ ಪ್ರಶ್ನೆಗಳನ್ನು ನಾವು ಈ ಒಂದು ಸೆಷನಲ್ಲಿ ನಾವು ಸಂಪೂರ್ಣವಾಗಿ ಅನಲೈಸಿಸ್ನ ಮಾಡೋಣ, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡೋ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಅನಲೈಸಿಸ್ ಕ್ಲಾಸ್ಗಳು, ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು, GK ಹಾಗೆ ಸೈನ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟ್ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಅಲ್ಲಿಂದ ಡೈರೆಕ್ಟ್ ಆಗಿ ಪ್ರಶ್ನೆಗಳು ನೋಡೋಕೆ ಎಕ್ಸಾಮಲ್ಲಿ ಸಿಗ್ತಾ ಇದ್ದಾವೆ. ಆ್ಯಂಡ್ ದೆನ್ ಸರ್ ಏನು ಸರ್ ಇದು 5th ಡೇಟ್ದು ಇವತ್ತು ಮಾಡ್ತಾ ಇದ್ದೀರಾ 7th ಅಂತ ಕೇಳ್ಬೋದು. ಓಕೆ, ಸೊ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿರೋ ಕಾರಣದಿಂದಾಗಿ ಸೊ ಕ್ಲಾಸನ್ನು ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ದೆನ್ ಇವನ್ ಬ್ರೀದಿಂಗೇ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ಓಕೆ, ಸೊ ದ್ಯಾಟ್ಸ್ ವೈ ಸೊ ಸ್ವಲ್ಪ ಕ್ಲಾಸ್ ಡಿಲೇ ಆಗ್ತಿದ್ದಾವೆ. ಸೊ ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೇನೆ. ಓಕೆ, ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಯಾವ ನದಿಯನ್ನು ದ್ವಿತೀಯ ಗಂಗಾ ಅಥವಾ ಈ ಒಂದು ದಕ್ಷಿಣ ಗಂಗಾ ಎಂದು ಕರೆಯಲಾಗ್ತದೆ ಅಂತ ಕೇಳಿದ್ದಾರೆ. ದ ಸೆಕೆಂಡ್ ಗಂಗಾ ಆಫ್ ದ ಇಂಡಿಯಾ ಅಥವಾ ದ ಸೌತ್ ಗಂಗಾ ಅಂತ ಕೇಳಬಹುದು ನಿಮಗೆ. ಅವಾಗ ನೀವು ಯಾವುದು ಹೇಳಬೇಕಾಗತ್ತೆ? ಆಪ್ಷನ್ ಕೊಟ್ಟಿದ್ದಾನೆ ಕೃಷ್ಣ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಗೋದಾವರಿ, ಆಪ್ಷನ್ ಡಿ ಏನಿದೆ ಅಂದರೆ ಈ ಒಂದು ನರ್ಮದಾ ಅಂತ ಇದೆ, ಸರಿನಾ? ಸೊ ಈ ಒಂದು ಕ್ವಶನ್ನ ಸ್ವಲ್ಪ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಲೈಕ್ ಹೇಗೆ ಅಂತಂದರೆ, ದಕ್ಷಿಣ ಗಂಗಾ ಅಂತ ಕೊಟ್ಟರೆ ನಿಮಗೆ ಎಂಥ ದಕ್ಷಿಣ ಗಂಗಾ ಅಂತ ನಿಮಗೆ ಏನಾದರೂ ಮೆನ್ಷನ್ ಮಾಡಿದ್ದ ಅಂತಂದರೆ, ಅಥವಾ ಈ ಒಂದು ಸೆಕೆಂಡ್ ಗಂಗಾ ಅಂತ ಮೆನ್ಷನ್ ಮಾಡಿದರೆ ಅದಕ್ಕೆ ನಿಮ್ಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಗೋದಾವರಿ ನದಿಯೇ ಆಗುತ್ತೆ. ಯಾವುದು? ಗೋದಾವರಿ ನದಿ ನಮ್ಮ ಒಂದು ಭಾರತದ ವೃದ್ಧ ನದಿ ಅಂತ ಹೇಳ್ತೀವಿ, ಇಲ್ಲಾಂದರೆ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಅಂತ ಹೇಳ್ತೇವೆ. ಇಲ್ಲ ಅಂತಂದರೆ ಈ ಒಂದು ಪೂರ್ವಕ್ಕೆ ಹರಿತಕ್ಕಂತಹ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಅಂತ ಹೇಳ್ತೇವೆ. ಸರಿನಾ? ಈ ಒಂದು ನದಿಯನ್ನು ನಾವು ದಕ್ಷಿಣ ಗಂಗಾ ಅಥವಾ ಇದನ್ನು ನಾವು ಸೆಕೆಂಡ್ ಗಂಗಾ ಅಂತ ಹೇಳ್ತೇವೆ. ಸರಿನಾ? ಏನು ದ್ವಿತೀಯ ಗಂಗಾ ಅಂತ. ಅದೇ ನಿಮಗೆ ಸೌತ್ ಆಫ್ ಗಂಗಾ, ಕ್ಷಮಿಸಿ, ಗಂಗಾ ಆಫ್ ಸೌತ್ ಅಂತ. ಓಕೆ, ಏನು ಗಂಗಾ ಆಫ್ ಸೌತ್ ಅಂತ ಏನಾದರೂ ಕೇಳ್ದ ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕಾವೇರಿ ನದಿ ಆಗುತ್ತೆ. ಸರಿ, ಸೇಮ್ ಆಗುತ್ತಲ್ಲ? ಸೊ ಇಂಗ್ಲೀಷಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತಾ? ಹೌದು. ಸೊ ನಾನು ಸಹ ಒಂದೆರಡು ಕ್ವಶನ್ ಪೇಪರ್ಗಳಲ್ಲಿ ಚೆಕ್ ಮಾಡಿದ್ದೀನಿ. ದಕ್ಷಿಣ ಗಂಗಾ ಅಂತ ನಿಮ್ಗೆ ಏನಾದರೂ ಕ್ವಶನ್ ಕೇಳಿದ್ದ ಅಂತಂದರೆ ಗೋದಾವರಿ ಅಂತ ಆನ್ಸರ್ ಮೆನ್ಷನ್ ಮಾಡಿದ್ದಾನೆ. ಅದೇ ನಿಮಗೆ ಏನಾದರೂ ಪ್ರಶ್ನೆನ ದಕ್ಷಿಣ ಗಂಗಾ ಬದಲಾಗಿ ಈ ಗಂಗಾ ಆಫ್ ಸೌತ್ ಅಂತ ಏನಾದರೂ ಕ್ವಶನ್ ಕೇಳಿದ ಅಂತಂದರೆ ಅದಕ್ಕೆ ಆನ್ಸರ್ ಕಾವೇರಿ ಕೊಟ್ಟಿದ್ದಾನೆ. ಬೇಕಾದರೆ ನೀವು ಗೂಗಲ್ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬಹುದು. ಇಲ್ಲ ಅಂತಂದರೆ ಎಕ್ಸಾಮಲ್ಲಿ ನಿಮಗೆ ಹೇಗೆ ನಿಮ್ಮ ಮನಸ್ಸು ಹೇಳುತ್ತಲ್ವ ಆ ರೀತಿ ನೀವು ಆನ್ಸರ್ನ ಟಿಕ್ ಹಾಕ್ಬೋದು. ಬಟ್ ನಿಮಗೆ ಆನ್ಸರ್ ಈ ಲೆವೆಲಲ್ಲಿ ಕೊಟ್ಟಿದ್ದಾನೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ. ಬಟ್ ನಿಮಗೆ ಸ್ಟೇಟ್ ಗೌರ್ಮೆಂಟಲ್ಲಿ ಗೊತ್ತಿರಲಿ ಆಲ್ಮೋಸ್ಟ್ ಕಾವೇರಿನೇ ಕೊಟ್ಟಿರ್ತಾನೆ. ಸೊ ನೀವು ಕಾವೇರಿ ಟಿಕ್ ಹಾಕಿ ಹೊರಗಡೆ ಬಂದು ಎದ್ದು ಬಿಡಬೇಕಷ್ಟೇ, ಮುಗಿಯಿತು. ಓಕೆ, ಸೊ ಹಾಗಾದರೆ ಇಲ್ಲಿ ದಕ್ಷಿಣ ಗಂಗಾ ಅಂತ ಹೇಳಿದ್ವಿ, ಒಂದು ಗೋದಾವರಿ ಅಂತ ಹೇಳಿದ್ವಿ. ಒಂದು ಗೋದಾವರಿ ನದಿ ಬಗ್ಗೆ ನಿಮಗೆ ಏನು ಕೇಳಬಹುದು? ಈ ಗೋದಾವರಿ ನದಿ ಹುಟ್ಟತಕ್ಕಂಥ ಸ್ಥಾನ ಯಾವುದು ಅಂತ ಕೇಳ್ಬೋದು ನಿಮಗೆ. ಸಹ್ಯಾದ್ರಿಯಲ್ಲಿ ಹುಟ್ಟುತ್ತದೆ ಇದು. ಸೊ ಮೀನ್ಸ್ ಈ ಒಂದು ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟುತ್ತದೆ. ಈ ಒಂದು ವೆಸ್ಟರ್ನ್ ಘಾಟ್ಸ್ನ ಯಾವ ಪ್ರದೇಶ ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳಬೇಕಾಗಿದೆ ಸರ್ ಇದು ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತದೆ. ಎಲ್ಲಿ ಹುಟ್ಟುತ್ತದೆ? ಇದು ತ್ರಯಂಬಕೇಶ್ವರದಲ್ಲಿ ಹುಟ್ಟಿ ಮುಂದೆ ಇದು ಮೀನ್ಸ್ ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಹುಟ್ಟಿ ಈ ಮಹಾರಾಷ್ಟ್ರದಿಂದ ಮುಂದೆ ತೆಲಂಗಾಣದ ಭಾಗವಾಗಿ ಹರಿದು ತೆಲಂಗಾಣದಿಂದ ಮುಂದೆ ಆಂಧ್ರ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನು ಇದು ಸೇರ್ಪಡೆ ಆಗ್ತದೆ. ಹಾಗಾದರೆ ಇದಕ್ಕಿರ್ತಕ್ಕಂಥ ಅತಿ ದೊಡ್ಡದಾಗಿರ್ತಕ್ಕಂಥ ಹಾಗೆ ಅತಿ ಹೆಚ್ಚು ಇದಕ್ಕೆ ನೀರನ್ನು ಪ್ರೊವೈಡ್ ಮಾಡ್ತಕ್ಕಂಥ ಉಪನದಿ ಯಾವುದು ಅಂತ ಕೇಳ್ತೇನೆ. ಸರಿನಾ? ಸೊ ಅದಕ್ಕೆ ಯಾವುದು ಅಂತ ನೀವು ಕಾಮೆಂಟ್ ಮಾಡ್ಬೋದಾ? ಯಾವುದಾಗುತ್ತೆ ಸರ್? ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಗಿದೆ ಅದು. ಸೊ ಎರಡು ನದಿಗಳು ಸೇರಿದ ನಂತರ ಅದು ಆಗುತ್ತೆ, ಆ ಒಂದು ನದಿ ಹೆಸರು ಬರುತ್ತೆ. ಸೊ ಆ ನದಿ ಯಾವುದು ಅಂತ. ಓಕೆ, ಸೊ ಇದನ್ನು ನೀವು ಕಾಮೆಂಟ್ ಮಾಡಿ. ಹಾಗೆ ಇಲ್ಲಿ ನಿಮಗೆ ಇನ್ನೊಂದು ಪ್ರಮುಖವಾಗಿ ನದಿ ಕೇಳ್ತಾನೆ, ನಮ್ಮ ಕರ್ನಾಟಕದ ಮೂಲಕ ಹಾದು ಹೋಗ್ತಕ್ಕಂತಹ ನದಿ ಯಾವುದು ಅಂತ. ಯಾವುದು ಅಂದರೆ ಮಾಂಜ್ರಾ ನದಿ ಅಂತ ಹೇಳ್ತೀವಿ. ಸರ್ ಯಾವುದು ಅಂತ ಹೇಳ್ತೀವಿ? ಒಂದು ಮಾಂಜ್ರಾ ನದಿ ಅಂತ ಹೇಳ್ತೀವಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪ್ರವಾರ ನದಿ ಅಂತ ಬರುತ್ತೆ. ಓಕೆ, ಯಾವುದು? ಪ್ರವಾರ ನದಿ ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂದ್ರಾವತಿ ನದಿ ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸಬರಿ ನದಿ ಅಂತ ಬರುತ್ತೆ. ಇದೆಲ್ಲವೂ ಸಹ ಈ ಒಂದು ಮೇಜರ್ ಟ್ರಿಬ್ಯೂಟರಿಗಳಾಗಿದ್ದಾವೆ, ಈ ಒಂದು ದಕ್ಷಿಣ ಗಂಗೆಯ ಅಥವಾ ಈ ಒಂದು ಗೋದಾವರಿಯ ಉಪನದಿಗಳಾಗಿದ್ದಾವೆ ಅಂತ ಹೇಳ್ತೇವೆ. ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಯಾವುದನ್ನ ವೃದ್ಧ ಗಂಗಾ ಅಂತ ಹೇಳ್ಬೋದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಸಹ ಇದೇ ಒಂದು ಗೋದಾವರಿ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗೇರ್ ನೃತ್ಯ ಉತ್ಸವದಲ್ಲಿ ಪ್ರಮುಖವಾಗಿ ಯಾವ ವಾದ್ಯವನ್ನು ನುಡಿಸಲಾಗ್ತದೆ ಅಂತ ಕೇಳಿದಾನೆ. ಯಾವುದು? ಈ ಒಂದು ಗೇರ್ ಅಂತಕ್ಕಂಥ ಒಂದು ನೃತ್ಯ. ಹಾಗಾದರೆ ಈ ಒಂದು ಗೇರ್ ನೃತ್ಯ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ ಫಸ್ಟ್ ನಮಗೆ ಗೊತ್ತಿರಬೇಕು. ಯಾವ ರಾಜ್ಯ ಸರ್ ಅದು? ರಾಜಸ್ಥಾನ ರಾಜ್ಯ ಅಂತ ಹೇಳ್ತೀವಿ. ಯಾವುದೇ ಒಂದು ಗೇರ್ ನೃತ್ಯ ಯಾವ ಒಂದು ರಾಜ್ಯದಲ್ಲಿ ಇದನ್ನು ನುಡಿಸಲಾಗ್ತದೆ ಅಂತ. ಓಕೆ, ಸೊ ಈ ಒಂದು ಗೇರ್ ನೃತ್ಯ ಏನಿದೆ ಅಲ್ವಾ, ಸೊ ಇದು ಗೇರ್ ನೃತ್ಯ ಅನ್ನೋದು ಯಾವ ಒಂದು ರಾಜ್ಯದಲ್ಲಿ ನಡೆಸಲಾಗ್ತದೆ ಅಂತ ಕೇಳಿದ್ರೆ ಸರ್ ದಟ್ಸ್ ಒಂದು ರಾಜಸ್ಥಾನ. ಆ್ಯಂಡ್ ದೆನ್ ಇದರಲ್ಲಿ ಈ ಒಂದು ನೃತ್ಯದಲ್ಲಿ ಯಾವುದು ಒಂದು ನುಡಿಸಲಾಗ್ತದೆ, ಯಾವ ವಾದ್ಯ ಅಂತ ಕೇಳಿದ್ದಾನೆ. ಯಾವುದು ಸರ್ ಅದು ವಾದ್ಯ? ಯಾವ ವಾದ್ಯ ಅಂದರೆ ಅವಾಗ ನಾವು ಹೇಳಬೇಕಾಗಿದೆ ಸರ್ ಒಂದು ಡೋಲ್ ಆ್ಯಂಡ್ ದೆನ್ ಇನ್ನೊಂದು ಬಾಂಕಿಯಾ ಅಂತ ಹೇಳ್ತೀವಿ. ಸರ್ ಈ ಒಂದು ಫಸ್ಟ್ ಡೋಲನ್ನು ಬಾರಿಸ್ತಾರೆ, ಹಾಗೆ ಬಾಂಕಿಯವನ್ನು ಬಾರಿಸ್ತಾ ಈ ಒಂದು ಗೇರ್ ನೃತ್ಯವನ್ನು ರಾಜಸ್ಥಾನದಲ್ಲಿ ಮಾಡ್ತಾರೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಮರುಭೂಮಿಯಲ್ಲಿದ್ದರೂ ಸಹ ಎಷ್ಟು ಚೆನ್ನಾಗಿ ಹಾಡ್ತಾ ಕುಣಿತಾ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಓಕೆ, ಸೊ ಮೀನ್ಸ್ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಸಹ ಸಿಗುತ್ತೆ.
ಬಟ್ ಆದರೂ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ, ಡ್ಯಾನ್ಸ್ ಮಾಡ್ತಾ ಇಲ್ಲ, ಕುಣಿತಾ ಇಲ್ಲ, ಇವಾಗೆಲ್ಲ ಸಹ ಬಿಟ್ಟಿದ್ದೀವಿ ಅಂತ ಹೇಳ್ಬೋದು. ಓಕೆ, ಬಟ್ ಇಲ್ಲಿ ನೀವು ಹೀಗೆ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೆನ್ಪಿಡುತ್ತದೆ. ಯಾವುದೇ ಒಂದು ಗೇರ್ ನೃತ್ಯ ಅಂತ ಹೇಳ್ತೀವಿ, ಸರ್ ಯಾವುದೇ ಒಂದು ಡೋಲ್ ಮತ್ತು ಭಾಂಕ್ಯ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಢೋಲ್ ಎದಕ್ಕಾಗಿ ಯೂಸ್ ಮಾಡ್ತಾರೆ ಸರ್? ಇದನ್ನು ಲಯಕ್ಕಾಗಿ ಯೂಸ್ ಮಾಡ್ತಾರೆ. ಹಾಗಾದರೆ ಒಂದು ಭಾಂಕ್ಯವನ್ನು ಯಾಕೆ ಯೂಸ್ ಮಾಡ್ತಾರೆ? ಅದೊಂದು ಸಾಂಪ್ರದಾಯಿಕ ವಾದ್ಯವಾಗಿ ಅದನ್ನು ನುಡಿಸಲಾಗ್ತದೆ. ಹಾಗಾದರೆ ಇದು ಯಾವ ರಾಜ್ಯದ್ದು ಸರ್? ರಾಜಸ್ಥಾನದ ರಾಜ್ಯದ್ದು. ಯಾವ ನೃತ್ಯ ಸರಿ? ಒಂದು ಗೇರ್ ನೃತ್ಯ ಅಂತ ಹೇಳ್ತೀವಿ. ಗೌರಲ್ಲ ಗೇರ್, ನೆನ್ಪಿಟ್ಕೊಳ್ಳಿ, ಗೌರಲ್ಲ ಗೇರ್ ನೃತ್ಯ, ಗೇರ್. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ರಾಜಸ್ಥಾನದ ಇತರ ನೃತ್ಯಗಳು ಯಾವುದ್ಯಾವ್ದು ಇದಾವೆ? ಕಾಲ್ಬೇಲಿಯ, ಇದನ್ನು ಸಾಕಷ್ಟು ಸರಿ ಕೇಳಿದ್ದಾನೆ. ಆ್ಯಂಡ್ ದೆನ್ ಆಲ್ರೆಡಿ ಇವಾಗ ಒಂದೆರಡು ಶಿಫ್ಟಲ್ಲಿ ಕೇಳಿದ್ದಾನೆ ಪ್ರಶ್ನೆನ. ಆ್ಯಂಡ್ ದೆನ್ ನೆಕ್ಸ್ಟ್ ಭವಾಯಿ ನೆನ್ಪಿಟ್ಕೊಳ್ಳಿ. ಭವಾಯಿ ನಿಮಗೆ ಗೊತ್ತಿರಲಿ, ಕನ್ಫ್ಯೂಷನ್ ಆಗ್ತೀರಾ ಗುಜರಾತ್ ಹಾಗೆ ರಾಜಸ್ಥಾನ್ಗೆ. ಸೊ ಇಲ್ಲಿ ಸರ್ ಗುಜರಾತದಲ್ವ ಈ ಒಂದು ಭವಾಯಿ ಅಂತ. ಓಕೆ, ಸೊ ನಿಮ್ಗೆ ಗೊತ್ತಿರಲಿ ಏನು ಅಂತಂದರೆ, ಯಕ್ಷಗಾನ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಮಾಡ್ತಾರಾ? ಮಾಡಲ್ಲ. ಯಾಕೆ ಸರ್? ಈ ಒಂದು ಯಕ್ಷಗಾನ ನಿಮಗೆ ಕೇರಳದಲ್ಲಿ ಸಹ ಕಂಡು ಬರುತ್ತೆ. ಯಾಕೆ ಕಂಡು ಬರಲ್ವಾ? ಯಾಕೆ ಕಾಸರಗೋಡಲ್ಲಿ ಈ ಒಂದು ಯಕ್ಷಗಾನ ಮಾಡಲ್ವಾ? ಮಾಡ್ತಾರಲ್ವಾ ಅಲ್ವಾ? ಸೊ ಹಾಗೆ ಈ ಒಂದು ನೆರೆಯ ರಾಜ್ಯಗಳಲ್ಲಿ ಆ ಒಂದು ಶೈಲಿ, ಆ ಒಂದು ಸಂಪ್ರದಾಯ ಸಹ ಹರಡಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಫಸ್ಟ್. ಸೊ ಹಾಗೆ ಒಂದು ಭವಾಯಿ ಅನ್ನೋದು ನಿಮಗೆ ಮೇನ್ಲಿ ಕಂಡು ಬರತಕ್ಕಂಥದ್ದು ಗುಜರಾತಲ್ಲಿ. ಬಟ್ ಹಾಗೆ ಒಂದು ರಾಜಸ್ಥಾನದಲ್ಲೂ ಸಹ ಈ ಒಂದು ಭವಾಯಿ ನೃತ್ಯವನ್ನು ಹಾಗೆ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ ಅನ್ನೋದು ಸಹ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಒಂದು ಘೂಮರ್ ಅಂತ ಕೇಳ್ತಾನೆ, ಸರಿನಾ? ಸೊ ಯಾವುದೇ ಒಂದು ಘೂಮರ್ ಅಂತ ಹೇಳ್ತೀವಿ. ಘೂಮರ್ ಅಂತ ಒಂದು ಫಿಲ್ಮ್ ಸಹ ಇದೆ ಅಲ್ವಾ? ಅವರು ಹ್ಯಾಂಡ್ ಇಲ್ಲದೆ ಇರತಕ್ಕಂಥ ಲೇಡಿ ಕ್ರಿಕೆಟಿಗರ್ ಆಗಿರ್ತಕ್ಕಂಥದ್ದು. ಸೊ ಅದನ್ನು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಸೊ ಇಲ್ಲಿ ಯಾವುದಂದ್ರೆ ಘೂಮರ್ ಅಂತ ಹೇಳ್ತೇವೆ. ಓಕೆ, ಸೊ ಇದೊಂದು ರಾಜಸ್ಥಾನದ ಒಂದು ನೃತ್ಯವಾಗಿದೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಶ್ರೇಣಿಯಲ್ಲಿನ ತಪ್ಪು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಓಕೆ, ಇದು ಮ್ಯಾಥ್ಸ್ ಕ್ವಶನ್ ಆಗಿದೆ. ಸೊ ಇದನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಆ 12 ಸೆಂಟಿಮೀಟರ್ ಬಾಹುವಿರುವ ಒಂದು ವರ್ಗದ ಕರ್ಣದ ಉದ್ದ ಎಷ್ಟು ಅಂತ. ಇದನ್ನೇನು ಸಾಲ್ವ್ ಮಾಡೋದೇನು ಬೇಕಾಗಿಲ್ಲ. ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 12√2 ಬರುತ್ತೆ. ಸಿಂಪಲ್. ಬಿಕಾಸ್ ಯಾಕಂದರೆ ಫಾರ್ಮುಲಾ ಏನಿದೆ ಇದಕ್ಕೆ. ಓಕೆ, ಸೊ ಇದನ್ನು ನೀವು ಈ ಒಂದು ಸ್ಕ್ವೇರ್ದು ನೀವು ಏನಾದರೂ ಕರ್ಣ ಕಂಡುಹಿಡಬೇಕು ಅಂತಂದರೆ ಏನಿಲ್ಲ, a√2 ಅಂತ ಹೇಳ್ತೀವಿ. ಸರಿನಾ? ಸೊ ಮೀನ್ಸ್ ಎ ಇಲ್ಲಿದೆ ಆ್ಯಂಡ್ ದೆನ್ √2 ಆನ್ಸರ್ ಇದೆ. ಓಕೆ, ಆಪ್ಷನ್ ಬಿ ಸಿಗ್ತಲ್ಲ ನಿಮಗೆ ಕರೆಕ್ಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಪರಾಧ ನಡೆಯುತ್ತಿರುವುದನ್ನು ನೋಡಿದ ವ್ಯಕ್ತಿಯನ್ನು ಪೊಲೀಸ್ ಭಾಷೆಯಲ್ಲಿ ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಅಪರಾಧ ನಡೆಯುತ್ತಿರುವುದನ್ನು ನೋಡಿದ ವ್ಯಕ್ತಿಯನ್ನು ಏನೆಂದು ಕರೆಯಲಾಗ್ತದೆ? ಏನಂತ ಕರೆಯಲಾಗ್ತಿರಬಹುದು ಆ್ಯಕ್ಚುಲಿ? ಅಕ್ಯೂಸ್ಡ್ ಅಂತ, ವಿಟ್ನೆಸ್ ಅಂತ, ಸಸ್ಪೆಕ್ಟ್ ಅಂತ, ಆ್ಯಂಡ್ ದೆನ್ ಈ ಒಂದು ಕಂಪ್ಲೇಂಟೆಂಟ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರ್ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ ಅಂದರೆ ಸರ್ ಅದನ್ನು ನಾವು ವಿಟ್ನೆಸ್ ಅಂತ ಹೇಳ್ತೇವೆ. ಸರ್ ಏನಂತ ಹೇಳ್ತೀವಿ? ವಿಟ್ನೆಸ್ ಅಂತ ಹೇಳ್ತೀವಿ. ಬಟ್ ನಮ್ಮ ಭಾರತದಲ್ಲಿ ಕೆಲವೊಂದು ಬಾರಿ ಈ ವಿಟ್ನೆಸ್ಸನ್ನು ನಾವು ಆರೋಪಿ ಅಂತ ಹೇಳಿ ಅವರನ್ನು ದಬಾಕಿರ್ತಾರೆ. ಅದನ್ನು ಸಹ ನಿಮ್ಗೆ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ತೇನೆ. ಓಕೆ, ಸೊ ಇಲ್ಲಿ ಸಸ್ಪೆಕ್ಟ್ ಅಂದರೆ ಏನು ಅಂತಂದರೆ, ಈತ ಕಳ್ತನ ಮಾಡಿದ್ದಾನೆ, ಈತ ಕೊಲೆ ಮಾಡಿದ್ದಾನೆ, ಈತ ರೇಪ್ ಮಾಡಿದ್ದಾನೆ, ವಾಟೆವರ್ ಈತ ತಪ್ಪನ್ನು ಮಾಡಿದ್ದಾನೆ ಅಂತ ಆತನ ಮೇಲೆ ನಾವು ಶಂಕೆ ಪಟ್ಟು ಆತನಿಗೆ ನಾವು ಹೇಳ್ತೀವಲ್ವ, ಆತನಿಗೆ ನಾವು ಸಸ್ಪೆಕ್ಟ್ ಅಂತ ಹೇಳ್ತೇವೆ. ಸಸ್ಪೆಕ್ಟ್ ಅಂದರೆ ಆತ ಮಾಡಿರಬಹುದು, ಮಾಡದೆ ಸಹ ಇರಬಹುದು. ಸೊ ಇದು ನಾವು ಏನಂತ ಹೇಳ್ಬೋದು? ಸಸ್ಪೆಕ್ಟ್ ಮೀನ್ಸ್ ಆತ ಮಾಡಿರಬಹುದು, ಇಲ್ಲಾಂದರೆ ಮಾಡದೇ ಇರಬಹುದು, ಬಟ್ ಆತನ ಮೇಲೆ ನನಗೆ ಡೌಟ್ ಬಂದಿದೆ ಅಂತ ಪೊಲೀಸರು ಹೇಳ್ಬೋದು. ಸೊ ಆ ರೀತಿ ಅವರನ್ನು ನಾವು ಸಸ್ಪೆಕ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಅಕ್ಯೂಸ್ಡ್ ಮೀನ್ಸ್ ಇಲ್ಲಿ ನೀವು ಕನ್ಫ್ಯೂಷನ್ ಆಗ್ತೀರಾ ಏನು ಅಂತಂದರೆ, ಈ ಒಂದು ಆರೋಪಿಗೆ ಹಾಗೆ ಅಪರಾಧಿಯ ಮಧ್ಯ. ಓಕೆ, ಆರೋಪಿ ಮತ್ತು ಅಪರಾಧಿಯ ಮಧ್ಯ. ಸೊ ಇಲ್ಲಿ ಆರೋಪಿ ಅಂದರೆ ಏನು ಅಂತಂದರೆ, ಆರೋಪ ಬಂದಿದೆ. ಇವಾಗ XYZ ನೀವು ಇದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಸೊ ನಿಮಗೆ ನಾನು ಹೇಳ್ತೀನಿ, ಓಕೆ ನೀನು ಕಳ್ತನ ಮಾಡಿದ್ಯಾ ಗುರು ಅಂತ. ಸೊ ಅವಾಗ ನೀವೇನು ಹೇಳ್ತೀರಾ? ಸರ್ ನಾನು ಕಳ್ತನ ಮಾಡಿಲ್ಲ ಅಂತ. ಸರಿಯಾ? ಸೊ ಮೀನ್ಸ್ ನೀವು ಕಳ್ತನ ಮಾಡಿದ್ದೀರಾ ಅಂತ ನನ್ನ ಹತ್ರ ಪ್ರೂಫ್ ಇಲ್ಲ. ಬಟ್ ಆದರೆ ನಾನೇನಂತ ಹೇಳ್ತಿದ್ದೀನಿ, ನೀನು ಕಳ್ತನ ಮಾಡಿದ್ಯಾ ಅಂತ ಹೇಳ್ತಿದ್ದೀನಿ. ಸೊ ಇವಾಗ ನಿನಗೆ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸ್ತೇನೆ. ಸೊ ಅವಾಗ ನೀನು ಏನಾಗಿರ್ತೀಯಾ ಅಂತಂದರೆ, ನೀನು ಆರೋಪಿ ಆಗಿರ್ತೀಯ. ಓಕೆ, ಇಫ್ ಏನಾದರೂ ನೀನು ಕಳ್ತನ ಮಾಡಿದ್ದು ಪ್ರೂವ್ ಆಯಿತು ಅಂತಂದರೆ ಅವಾಗ ನೀನು ಅಪರಾಧಿಯೇ ಆಗ್ತೀಯ. ಓಕೆ, ಆರೋಪಿಯೇ ಬೇರೆ, ಅಪರಾಧಿಯೇ ಬೇರೆ. ಆರೋಪಿ ಅಂತಂದರೆ ಜಸ್ಟ್ ನೀನು ಮಾಡಿರಬಹುದು, ಮಾಡಲಿಲ್ಲದೆ ಸಹ ಇರಬಹುದು. ಬಟ್ ನಾನು ನಿನಗೆ ದೂಷಣೆ ಮಾಡ್ತೀನಿ ಅಂದರೆ ನಿನ್ನ ನಾವು ಇದು ನ್ಯಾಯಾಲಯಕ್ಕೆ ನಿಲ್ಲಿಸ್ತೇನೆ ಅಷ್ಟು. ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 2019 ಕೊನೆಯ ದಿನ ಗುರುವಾರವಾಗಿದ್ದರೆ ಡಿಸೆಂಬರ್ 2019 ಕೊನೆಯ ಬುಧವಾರ ಯಾವ ದಿನಾಂಕವಾಗಿತ್ತು ಅಂತ. ಓಕೆ, ಇದನ್ನು ಸಹ ನೀವು ಮ್ಯಾಥ್ಸಲ್ಲಿ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಬೇಕಾದರೆ ನಿಮಗೆ ಇಲ್ಲಿ ಆನ್ಸರ್ ಮೆನ್ಷನ್ ಮಾಡಿದ್ದಾರೆ. ಇದನ್ನೊಂದ್ಸರಿ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಬಹುದು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪೊಲೀಸರು ರಾತ್ರಿಯ ವೇಳೆ ಸಂಚರಿಸುವುದನ್ನು ಅಥವಾ ಕಾವಲು ಕಾಯುವುದನ್ನು ಏನೆಂದು ಕರೆಯಲಾಗ್ತದೆ ಅಂತ. ಏನಂತ ಕರೆಯಲಾಗ್ತದೆ ಸರ್? ಅದನ್ನು ನಾವು ಪ್ಯಾಟ್ರೋಲಿಂಗ್ ಅಂತ ಹೇಳ್ತೇವೆ. ಸರಿನಾ? ಸೊ ಮೀನ್ಸ್ ಇದು ಹಿಂದಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿದೆಯಲ್ಲ, ಪೊಲೀಸ್ ರಿಲೇಟೆಡ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಟ್ಯಾಂಕನ್ನು 100 ನಿಮಿಷಗಳಲ್ಲಿ ತುಂಬಿಸುತ್ತದೆ. ಟ್ಯಾಂಕ್ನ 80 ಭಾಗವನ್ನು ತುಂಬಿಸಲು ಎಷ್ಟು ಸೆಕೆಂಡ್ಗಳು ಬೇಕಾಗುತ್ತದೆ ಅಂತ. ಓಕೆ, ನೋಡಿದ್ರೆ ಆನ್ಸರ್ ಗೊತ್ತಾಗುತ್ತಲ್ಲ, ಎಷ್ಟು 100 ನಿಮಿಷಗಳಲ್ಲಿ ತುಂಬಿಸ್ತದೆ ಅಂತ. ಸೊ 80% ಮೀನ್ಸ್ 8×48 ಮೀನ್ಸ್ 4800 ಸೆಕೆಂಡ್. ಮುಗೀತಲ್ಲ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಡ್ಯುರಾಂಡ್ ಕಪ್ 2023 ಯಾವ ನಗರಗಳಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ದಾನೆ. ಸರಿನಾ? ಯಾವುದೇ ಒಂದು ಡ್ಯುರಾಂಡ್ ಕಪ್ 2023 ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿರಬಹುದು? ಇದನ್ನು ಹೇಳ್ಬೋದಾ? ಯಾವ ನಗರದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು ಅಂತ? ಯಾವುದು ಸರ್? ಕಲ್ಕತ್ತಾ, ಗುವಾಹಟಿ, ಕೊಕ್ರಾಝಾರ್, ಆ್ಯಂಡ್ ದೆನ್ ದೆಹಲಿ, ಮುಂಬೈ, ಪುಣೆ ಮತ್ತು ಬೆಂಗಳೂರು, ಹೈದರಾಬಾದ್, ಚೆನ್ನೈ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒಂದು ಶಿಲಾಂಗ್, ಇಂಫಾಲ್ ಮತ್ತು ಕೊಹಿಮಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ ಅಂದ್ರೆ
ಯಾವ್ದು ಸರ್ ಇದು? ಯಾವ್ದಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಕೋಲ್ಕತ್ತಾ, ಗುವಾಹಟಿ ಮತ್ತು ಈ ಒಂದು ಕೊಕ್ರಾಜಾರ್ ಅಂತ ಹೇಳ್ತೀವಿ. ಸೊ ಈ ಒಂದು ನಗರಗಳಲ್ಲಿ ಈ ಒಂದು ಡ್ಯುರಾಂಡ್ ಕಪ್ 2023 ಆಯೋಜನೆ ಮಾಡಲಾಗಿತ್ತು. ಯಾವುದನ್ನ? ಈ ಒಂದು ಡ್ಯುರಾಂಡ್ ಕಪ್ ಅನ್ನು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಡ್ಯುರಾಂಡ್ ಕಪ್ ಎದಕ್ಕೆ ಸಂಬಂಧಪಟ್ಟಿದೆ ಸರ್? ಇದು ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಪ್ ಆಗಿದೆ ಅಂತ ಹೇಳ್ತೇವೆ. ಓಕೆ, ಸೊ ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್, ರೀಸೆಂಟ್ ಆಗಿ ಖೇಲೋ ಇಂಡಿಯಾ ಟ್ರೈಬಲ್ಸ್ ಗೇಮ್ಸ್ ನಡೆದಿದೆ. ಓಕೆ, ಯಾವುದು? ಒಂದು ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್. ಈ ಒಂದು ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಎಷ್ಟನೇ ಆವೃತ್ತಿ ಆಗಿತ್ತು ಅಂತ ಕೇಳ್ಬೋದು ನಿಮಗೆ? ಮೊದಲನೇ ಆವೃತ್ತಿ ಆಗಿತ್ತು. ಇದು ಎಲ್ಲಿ ನಡೆದಿತ್ತು ಅಂತ ಕೇಳ್ಬೋದು ನಿಮಗೆ. ಸೊ ಇದು ನಡೆದಿರ್ತಕ್ಕಂಥದ್ದು ಈ ಒಂದು ರಾಯ್ಪುರ್ ಅಂತ ಹೇಳ್ತೀವಿ. ಯಾವ ರಾಯ್ಪುರ್ ಸರ್? ನವಿ ರಾಯ್ಪುರ್ ಅಂತ ಹೇಳ್ತೀವಿ. ನವಿ ರಾಯ್ಪುರ್ ಅಲ್ಲಿ ಯಾಕೆ ಅಂತಂದ್ರೆ ಈ ಒಂದು ಛತ್ತೀಸ್ಗಢದ ರಾಜಧಾನಿ ಆಗಿದೆ. ಯಾಕೆಂದ್ರೆ ಅದು ಛತ್ತೀಸ್ಗಢದಲ್ಲಿ ನಡೆದಿದೆ. ಹಾಗಾದ್ರೆ ಅದರಲ್ಲಿ ಫಸ್ಟ್ ಮೇಜರ್ ಅಲ್ಲಿ ಈ ಒಂದು ಟೇಬಲ್ ಅಲ್ಲಿ ಟಾಪಲ್ಲಿ ಇರ್ತಕ್ಕಂಥ ಒಂದು ರಾಜ್ಯ ಯಾವುದು ಸರ್? ನಮ್ಮ ಕರ್ನಾಟಕ. ಫಸ್ಟ್ ರಾಜ್ಯ ಯಾವುದು? ಕರ್ನಾಟಕ ಸರ್. ಸೆಕೆಂಡ್ ರಾಜ್ಯ ಯಾವುದು? ಒಡಿಶಾ ಸರ್ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಮೂರನೇದು ಯಾವುದು? ಈ ಒಂದು ಜಾರ್ಖಂಡ್ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಹಾಗಾದರೆ ಅತಿ ಹೆಚ್ಚು ಪದಕಗಳನ್ನು ಪಡೆದಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಸರ್? ಈ ಒಂದು ಒಡಿಶಾ. ಹಾಗಾದರೆ ಅತಿ ಹೆಚ್ಚು ಬಂಗಾರದ ಪದಕಗಳನ್ನು ಪಡೆದಿರ್ತಕ್ಕಂಥ ರಾಜ್ಯ ಯಾವುದು ಸರ್? ಕರ್ನಾಟಕ. ಸೊ ದ್ಯಾಟ್ಸ್ ವೈ ನಾವು ಟಾಪಲ್ಲಿ ಇದ್ದೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ನಗರವನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗ್ತದೆ ಅಂತ ಕೇಳಿದ್ದೇನೆ ಸರ್. ನಾವು ಈ ಒಂದು ಮ್ಯಾಂಚೆಸ್ಟರ್ ಅಂತ ಯಾವುದನ್ನು ನಾವು ಕರೆಯುತ್ತೇವೆ? ಕಾನ್ಪುರನ್ನು, ಅಹಮದಾಬಾದನ್ನು, ಕೊಯಮತ್ತೂರನ್ನು, ಹಾಗೆ ಮುಂಬೈಯನ್ನು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? 4 ಆಪ್ಷನ್ ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗಬಹುದು ಹೇಳ್ಬೋದಾ? ಹೇಳಿ ನೋಡುವ. ಏನು ಅಂದರೆ ಸರ್ ನಿಮ್ಗೆ ಗೊತ್ತಿರಲಿ, ಭಾರತದ ಮ್ಯಾಂಚೆಸ್ಟರ್ ಅಂತಂದರೆ ಓವರ್ ಆಲ್ ಭಾರತದ್ದು. ಓಕೆ, 28 ರಾಜ್ಯಗಳು ಎಲ್ಲ ಸಹ ಸೇರಿಸಿ ಆ್ಯಂಡ್ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಎಲ್ಲ ಸಹ ಸೇರಿಸಿ ಭಾರತದ ಮ್ಯಾಂಚೆಸ್ಟರ್ ಅಂತ ಕೇಳಿದ್ರೆ, ಅಥವಾ ನಿಮಗೆ ಈ ಒಂದು ಹತ್ತಿಗೆ ಆ್ಯಂಡ್ ಈ ಒಂದು ಜವಳಿಗೆ ಅತಿ ಹೆಚ್ಚು ಫೇಮಸ್ ಆಗಿರತಕ್ಕಂಥ ಒಂದು ಮ್ಯಾಂಚೆಸ್ಟರ್ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿದೆ ಸರ್ ದ್ಯಾಟ್ ಇಸ್ ಒಂದು ಅಹಮದಾಬಾದ್. ಅಹಮದಾಬಾದ್ ಇಲ್ಲಿ ಕಂಡುಬರುತ್ತೆ ನಿಮಗೆ, ಗುಜರಾತಲ್ಲಿ ಕಂಡುಬರುತ್ತೆ. ಬಟ್ ನಿಮಗೆ ನಾನು ಪ್ರಶ್ನೆ ಹೀಗೆ ಕೇಳಲ್ಲ, ಏನು ಭಾರತ ಮ್ಯಾಂಚೆಸ್ಟರ್ ಅಂತ ಕೇಳಲ್ಲ. ನನಗೆ ದಕ್ಷಿಣ ಭಾರತದ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಲ್ವಾ? ಸೊ ಅದಕ್ಕೆ ನಾನು ಏನು ಕೇಳ್ತೀನಿ ಅಂದರೆ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಯಾವುದು ಅಂತ ಕೇಳ್ತೀನಿ ಅನ್ಕೊಳ್ಳಿ. ಸೊ ಅವಾಗ ನೀವೇನಂತ ಆನ್ಸರ್ ಮಾಡಬೇಕಾಗುತ್ತೆ? ಅಹಮದಾಬಾದ್ ಅಂತ ಆನ್ಸರ್ ಮಾಡಬೇಕಾಗುತ್ತಾ? ಅಲ್ಲಲ್ಲ, ಯಾಕಂದ್ರೆ ಇದು ವೆಸ್ಟರ್ನ್ ಇಂಡಿಯಾ ಆಗುತ್ತೆ. ಓಕೆ, ಇದು ವೆಸ್ಟ್ ಇಂಡಿಯಾ ಆಗುತ್ತೆ. ಸರಿಯಾ? ಸೊ ಮೀನ್ಸ್ ಇದು ನಮ್ಮ ಸೌತ್ ಇಂಡಿಯಾ ಆಗೋದಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಆನ್ಸರ್ ಯಾವ್ದಾಗ್ಬೋದು? ಇದರ ಆಪ್ಷನ್ 3 ಇದಾಗ್ಬೋದಾ? ಯಾವ್ದಾಗ್ಬೋದು? ಯಾವ್ದಂದ್ರೆ ಸರ್ ದ್ಯಾಟ್ ಇಸ್ ಒಂದು ಕೊಯಮತ್ತೂರು ಅಂತ ಹೇಳ್ತೀವಿ. ಯಾವ್ದಂತ ಹೇಳ್ತೀವಿ? ಒಂದು ಕೊಯಮತ್ತೂರು. ಹಾಗಾದ್ರೆ ಒಂದು ಕೊಯಮತ್ತೂರು ಎಲ್ಲಿ ಕಂಡು ಬರುತ್ತೆ ನಿಮಗೆ? ಈ ಒಂದು ಕೊಯಮತ್ತೂರು ಕಂಡು ಬರ್ತಕ್ಕಂಥದ್ದು ನಿಮಗೆ ಈ ಒಂದು ತಮಿಳ್ನಾಡು ಅಂತ ಹೇಳ್ತೀವಿ. ಹಾಗಾದ್ರೆ ನಮ್ಮ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು ಸರ್? ದಾವಣಗೆರೆನ ನಾವು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಸಹ ಹೇಳ್ತೇವೆ. ಸರ್ ನಾವು ಸಹ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೇನೆ. ಅಂದರೆ ನೆಕ್ಸ್ಟ್ ಈ ಒಂದು ಉತ್ತರ ಪ್ರದೇಶದ ಅಥವಾ ಈ ಒಂದು ನಾರ್ತ್ದ ಒಂದು ಮ್ಯಾಂಚೆಸ್ಟರ್ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿದೆ ಸರ್ ದ್ಯಾಟ್ ಇಸ್ ಒಂದು ಕಾನ್ಪುರ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಭಾರತದ ಮ್ಯಾಂಚೆಸ್ಟರ್ ಈ ಒಂದು ಅಹಮದಾಬಾದ್ಗಿಂತ ಮೊದಲು ಈ ಒಂದು ಮುಂಬೈ ಸಹ ಆಗಿತ್ತು. ಬಟ್ ಇವಾಗ ಪ್ರಸ್ತುತ ಅಂತ ಕೇಳಿದ್ರೆ ನಿಮಗೆ ಮೆನ್ಷನ್ ಮಾಡಬೇಕಾಗಿರ್ತಕ್ಕಂಥದ್ದು ಅಹಮದಾಬಾದ್ ಅಂತಲೇ ಮೆನ್ಷನ್ ಮಾಡಬೇಕಾಗುತ್ತೆ ನೀವು. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಮತ್ತೆ ಏನು ಕೇಳಬಹುದು ಈ ಒಂದು ಕಾನ್ಪುರದ ಮೇಲೆ? ಕಾನ್ಪುರ ಏನಿದೆಯಲ್ವಾ, ಕಾನ್ಪುರ ಎಲ್ಲಿ ಕಂಡು ಬರುತ್ತೆ ಸರ್? UP ಎಲ್ಲಿ ಕಂಡು ಬರುತ್ತೆ? ಲೆದರ್ಗಳಿಗೆ ಈ ಒಂದು ಚರ್ಮದ ಚಪ್ಪಲಿಗಳೇನು ಬರ್ತಾವಲ್ವಾ, ಚರ್ಮದ ಚಪ್ಪಲಿಗಳಾಗಿರಲಿ, ಚರ್ಮದ ಬೆಲ್ಟ್ಗಳಾಗಿರಲಿ, ಚರ್ಮದ ಯಾವುದೇ ಈ ವಸ್ತುಗಳಾಗಿರಲಿ, ಆ ಚರ್ಮದ ವಸ್ತುಗಳಿಗೆ ಫೇಮಸ್ ಆಗಿರ್ತಕ್ಕಂತಹ ಒಂದು ಸಿಟಿ ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಕಾನ್ಪುರ ಅಂತ ಹೇಳ್ತೀವಿ. ಹಾಗಾದರೆ ಒಂದು ಕಾನ್ಪುರ ಯಾವ ನದಿ ತೀರದಲ್ಲಿದೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಒಂದು ಗಂಗಾ ನದಿ ತೀರದಲ್ಲಿ ಒಂದು ಕಾನ್ಪುರ್ ಕಂಡು ಬರುತ್ತೆ ಅಂತ. ಓಕೆ, ಸೊ ಇಲ್ಲಿ ನಮ್ಮ ಭಾರತದಲ್ಲಿ ಸ್ಪೆಷಲಿ ಇಲ್ಲಿ ನಾರ್ತಲ್ಲಿ ಹೋದರೆ ಕಾನ್ಪುರ್ ಅಂದರೆ ಒಂದು ಫೇಮಸ್ ಇದೆ, ನಾಟ್ ಲೆದರ್. ಓಕೆ, ಬೈಗಳಿಗೆ ಫೇಮಸ್ ಇದೆ ಕಾನ್ಪುರ್ ಆ್ಯಕ್ಚುಲಿ. ಸೊ ಮಾತಿಗೆ ಅವರಿಗೆ ಲೈಕ್ ನೌನ್ ಪ್ರನೌನ್ ಥರ ಅವ್ರ ಬಾಯಲ್ಲಿ ಬರ್ತಾನೆ ಇರುತ್ತೆ. ಸೊ ಅದು ಸಹ ನಿಮಗೆ ಸ್ವಲ್ಪ ನಾಲೆಡ್ಜ್ ಇರಲಿ ಮುಂದೆ ನೀವು ಎಲ್ಲಾದರೂ ಅಡ್ಡಾಡಕ್ಕೆ ಹೋಗುವಾಗ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಜಲಾನಯನ ಪ್ರದೇಶಗಳಲ್ಲಿ ಯಾವುದು ಹೆಚ್ಚಿನ ಜನಸಾಂದ್ರತೆಯನ್ನು ಹೊಂದಿದೆ ಅಂತ ಕೇಳಿದ್ರೆ ಸರ್, ಈ ಒಂದು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ಒಂದು ನದಿ ಜಲಾನಯನ ಪ್ರದೇಶ ಯಾವುದು ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೋದು ನೀವು. ಯಾವುದು? ಗಂಗಾ ಜಲಾನಯನ ಪ್ರದೇಶ ಅಂತ. ಸಿಂಪಲ್. ಎರಡೂ ಸಹ ಸಮಾನವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ನಿಮಗೆ ಈ ಒಂದು ಗಂಗಾ ಇದೆಯಲ್ವಾ, ಉತ್ತರಾಖಂಡದಲ್ಲಿ ಹುಟ್ಟುತ್ತದೆ, ಮುಂದೆ ಏನು ಮಾಡ್ತದೆ ಈ ಉತ್ತರ ಪ್ರದೇಶದಲ್ಲಿ ಹರಿತದೆ, ಉತ್ತರ ಪ್ರದೇಶದ ಮೂಲಕ ಬಿಹಾರದಲ್ಲಿ ಹರಿತದೆ, ಬಿಹಾರದಿಂದ ಮುಂದೆ ಈ ಒಂದು ವೆಸ್ಟ್ ಬೆಂಗಾಲಲ್ಲಿ ಹರಿತದೆ, ಹಾಗೆ ಇಲ್ಲಿ ಬಾಂಗ್ಲಾದೇಶದಲ್ಲಿ ಹರಿತದೆ. ಸ್ಪೆಷಲಿ ಯಾವುದು? ಈ ಒಂದು ಗಂಗಾ ನದಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಬ್ರಹ್ಮಪುತ್ರ ನದಿಯಲ್ಲಿಂದ ಹರಿತದೆ ಸರ್, ಈ ಒಂದು ಟಿಬೆಟ್ ಮೂಲಕ ಹುಟ್ಕೊಳ್ತದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ದಿಬಾಂಗ್ ವ್ಯಾಲಿಯ ಮೂಲಕ ಈ ಒಂದು ಸಿಯಾಂಗ್ ಅನ್ನುವ ಹೆಸರಿನ ಮೂಲಕ ಅರುಣಾಚಲ ಪ್ರದೇಶದಲ್ಲಿ ಹರಿತದೆ. ಸರ್ ನಾ ಏನಂತ ಹೇಳ್ತೀವಿ? ಸಿಯಾಂಗ್ ನದಿ ಅಂತ ಹೇಳ್ತೀವಿ. ಎಲ್ಲಿ? ಒಂದು ಅರುಣಾಚಲ ಪ್ರದೇಶದಲ್ಲಿ. ಮುಂದೆ ಲೋಹಿತ್ ನದಿ ಎಂಬ ಹೆಸರಿನ ಮೂಲಕ ಅಸ್ಸಾಮಲ್ಲಿ ಹರಿತದೆ. ಮುಂದೆ ಏನು ಮಾಡ್ತದೆ ಅಂದರೆ ಇಲ್ಲಿ ಕೆಳಗಡೆ ಬಂದು ಮತ್ತೆ ಈ ಒಂದು ಗಂಗಾಗೆ ಕೂಡ್ಕೊಳ್ಳುತ್ತದೆ. ಯಾವುದು? ಬ್ರಹ್ಮಪುತ್ರ ನದಿ. ಸೊ ಇದು ಎರಡೇ ರಾಜ್ಯಗಳಿಗೆ ನೀರನ್ನು ಕೊಡ್ತಾ ಇದೆ. ಆ್ಯಂಡ್ ದೆನ್ ಜಲಾನಯನ ಪ್ರದೇಶವನ್ನು ಹೊಂದಿದೆ. ಬಟ್ ಇದು ಇಲ್ಲಿ ಟೋಟಲಿ ನಿಮಗೆ 4 ರಾಜ್ಯಗಳು. ಆ್ಯಂಡ್ ದೆನ್ ಇನ್ನೊಂದು ನಿಮ್ಗೆ ಗೊತ್ತಿರಲಿ, UP ಅತಿ ಹೆಚ್ಚು ಜನಸಂಖ್ಯೆ ಇದೆ. ಆ್ಯಂಡ್ ದೆನ್ ಜನಸಾಂದ್ರತೆ ಬಿಹಾರದಲ್ಲಿದೆ. ಸೊ ಮೀನ್ಸ್ ಆಪ್ಷನ್ ಎ ಅಂತ ನಾವು ಕರೆಕ್ಟಾಗಿ ಹೇಳ್ಬೋದಾ? ಯಾವುದು? ಗಂಗಾ ಜಲಾನಯನ ಪ್ರದೇಶ ಅಂತ. ಓಕೆ, ಇದು ನೆನ್ಪಿಟ್ಕೊಳ್ಬೋದಾ ನೀವು? ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕೇಳ್ತಾನೆ ನಿಮಗೆ ಇದು ಎಕ್ಸಾಮಲ್ಲಿ. ಆ್ಯಂಡ್ ನನಗೆ ಕೇಳಿದ್ದಾನೆ ಹಾಗೆ ಯಾವ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಇರುತ್ತದೆ ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳಬೇಕಾಗುತ್ತೆ ಬ್ರಹ್ಮಪುತ್ರ ಜಲಾನಯನ ಪ್ರದೇಶ ಅಂತ. ಆ್ಯಂಡ್ ದೆನ್ ಯಾವ ನದಿ ಅತಿ ಹೆಚ್ಚು ನೀರನ್ನು ಹೊತ್ತು ತರುತ್ತದೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಬ್ರಹ್ಮಪುತ್ರ ನದಿ ಅಂತ. ಯಾವ ನದಿ ನಮ್ಮ ಭಾರತದಲ್ಲಿ ಅತಿ ಉದ್ದವಾಗಿ ಹರಿದಿದೆ
ಹರಿದಿದೆ? ಸರಿ, ಒಂದು ಗಂಗಾ ನದಿ ಹರಿದಿದೆ ಅಂತ ಹೇಳಬೇಕಾಗತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಅತಿ ಹೆಚ್ಚು ಈ ಒಂದು ರೈತರನ್ನ ಉದ್ಯೋಗಸ್ಥರನ್ನಾಗಿ ಮಾಡಿರ್ತಕ್ಕಂಥ ನದಿ ಯಾವುದು ನಮ್ಮ ಭಾರತದಲ್ಲಿ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಸರ್ ಗಂಗಾ ಜಲನಯನ ಪ್ರದೇಶ ಅಂತ. ಓಕೆ, ಸೊ ಇದು ಸರ್ ನಿಮ್ಗೆ ಗೊತ್ತಿರಲಿ. ಹಾಗಾದರೆ ಒಂದು ಗಂಗಾ ನದಿ ಎಲ್ಲಿ ಹುಟ್ಕೊಳ್ತದೆ? ಗಂಗೋತ್ರಿ ಎಂಬ ಸ್ಥಳದಲ್ಲಿ ಹುಟ್ಕೊಳ್ತದೆ. ಓಕೆ, ಈ ಒಂದು ಪಂಚ ನದಿಗಳ ಮೂಲಕ ಹರಿದು ಇದು ಗಂಗಾ ನದಿ ರೂಪ ಆಗ್ತದೆ. ಓಕೆ, ಸೊ ಅದು ಸರ್ ನಿಮಗೆ ಗೊತ್ತಿರಲಿ. ಎಲ್ಲಿ ಈ ಒಂದು ದೇವಪ್ರಯಾಗ ಮತ್ತು ಅಲಕಾನಂದ ನದಿಗಳು ಕೂಡ್ಕೊಂಡು ಈ ಒಂದು ಗಂಗಾ ನದಿ ಸೃಷ್ಟಿ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಶುದ್ಧ ಕಾಗುಣಿತದ ಪದವನ್ನು ಆಯ್ಕೆ ಮಾಡಿ ಅಂತ ಕೇಳಿದಾನೆ. ಇದು ಒಂದು ಹಿಂದಿ ಪ್ರಶ್ನೆ ಕೇಳಿದ್ದಾನೆ. ಸೊ ಇದು ಹಿಂದಿದು ಸ್ವಲ್ಪ ಅದು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದಾಗ ಈ ರೀತಿ ಆಗಿರುತ್ತೆ. ಸೊ ಅದನ್ನು ನೀವು ಹಿಂದಿಯಲ್ಲಿ ಸ್ವಲ್ಪ ನೋಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಶುದ್ಧ ಕಾಗುಣಿತ. ಓಕೆ, ಇದು ಸಹ ಸೇಮ್. ಇಲ್ಲಿ ಮ್ಯಾಥ್ಸ್ನ ಪ್ರಶ್ನೆ ಇದೆ ನೋಡಿ. ಏನು ಅಂತಂದರೆ, ಒಂದು ರೈಲು ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಅಂತ. ರೈಲಿನ ಉದ್ದ 200 ಮೀಟರ್ ಆಗಿದ್ದರೆ ಪ್ಲಾಟ್ಫಾರ್ಮಲ್ಲಿ ನಿಂತಿರುವ ವ್ಯಕ್ತಿಯನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ತದೆ ಅಂತ. ಓಕೆ, ಸೊ ಮೀನ್ಸ್ ಇಲ್ಲಿ ಏನು ಮಾಡಬೇಕಾಗುತ್ತೆ? ಸಿಂಪಲ್ ಆಗಿ ಮಾಡಿ, ಅಲ್ಲ 40 ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಡಿವೈಡೆಡ್ ಬೈ 200 ಇಂಟು 5/18. ಸಾರಿ, ಮೇಲೆ ಇಟ್ಕೊಳ್ಳೋದು ಕೆಳಗೆ ಮಿಸ್ ಮಾಡಿದ್ನಾ? ಓಕೆ, ಸೊ ಇಲ್ಲಿ 200 ಮೀಟರ್ ಆ್ಯಂಡ್ ದೆನ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಎಷ್ಟು ಏನಾಗುತ್ತೆ ನಿಮಗೆ? ಸ್ಪೀಡ್ ಆಗುತ್ತೆ. ಓಕೆ, ಸ್ಪೀಡ್ ಇರೋದನ್ನು ನಾನು ಏನು ಮಾಡ್ಕೊಳ್ಬೇಕು? ಸೊ ಮೀಟರ್ ಪರ್ ಸೆಕೆಂಡಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕು. 5/18 ಅಂತ ಹಾಕೊಳ್ತೇವೆ. ಸೊ 18 ಇಲ್ಲಿ ಬದಲಾಗಿ ಇಲ್ಲಿ ನೀವು ಮೇಲೆ ತಗೊಳ್ಳಿ, ಯಾಕಂದರೆ ಅಲ್ಲಿ ಕೆಳಗಡೆ ಇದೆ. ಓಕೆ, ಸೊ 5 ಒಂದಲೇ 40 ಇಂಟು 5 ಎಷ್ಟಾಗುತ್ತೆ? 200 ಆಗುತ್ತೆ. 200 ಕ್ಯಾನ್ಸಲ್ ಮಾಡ್ಕೊಳ್ಳಿ. ರಿಮೈನಿಂಗ್ ಉಳಿದಿದೆ ಎಷ್ಟು ನಿಮಗೆ? 18. ಸೊ ಮೀನ್ಸ್ 18 ಸೆಕೆಂಡ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 3 ಗಂಟೆಗಳು ಕ್ರಮವಾಗಿ 90 ಸೆಕೆಂಡ್ಗಳು, 120 ಸೆಕೆಂಡ್ಗಳು ಆ್ಯಂಡ್ 150 ಸೆಕೆಂಡ್ಗಳ ಅಂತರದಲ್ಲಿ ಬಾರಿಸುತ್ತವೆ. ಅವು ಒಟ್ಟಿಗೆ ಬಾರಿಸಿದರೆ ಮತ್ತೆ ಒಟ್ಟಿಗೆ ಎಷ್ಟು ಸಮಯದ ನಂತರ ಬಾರಿಸುತ್ತವೆ ಅಂತ ಕೇಳಿದಾನೆ. ಏನಿಲ್ಲ, ಇದರ LCM ಕಂಡುಹಿಡ್ಕೊಳ್ಳಿ, ನಿಮಗೆ ಆನ್ಸರ್ ಸಿಕ್ಕಿಬಿಡುತ್ತೆ. 30 ನಿಮಿಷ ಇದೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಅನುಚ್ಛೇದದ ಅಡಿಯಲ್ಲಿ ರಾಜ್ಯಪಾಲರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಅಂತ ಕೇಳಿದಾನೆ. ಸೊ ಅಲ್ಲಿ 153, 154, 155, 156 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಏನಿಲ್ಲ ಸರ್, ಇಲ್ಲಿ ರಾಜ್ಯಪಾಲರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 3 ವಿಧಿಗಳು ಸಂಬಂಧಪಟ್ಟಿದ್ದಾವೆ ಮೇಜರ್ಲಿ. ಹಾಗಾದರೆ ಇಲ್ಲಿ 153 ಅಥವಾ 155 ಅಂತ ನಿಮಗೆ ಕನ್ಫ್ಯೂಷನ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಜನ ಹಾಕೋದೇನು ಅಂತಂದರೆ 153 ಬಹಳ ಜನ ಹಾಕ್ತೀರಾ. ಯಾಕಂದರೆ 153 ಹೇಳಲ್ಪಡ್ತದಲ್ಲ ಸರ್ ಈ ಒಂದು ರಾಜ್ಯಪಾಲರ ಬಗ್ಗೆ ಅಂತ. ರಾಜ್ಯಪಾಲ ಒಬ್ಬ ಇರಬೇಕು ಒಂದು ರಾಜ್ಯದಲ್ಲಿ ಅಂತ ಹೇಳ್ತಕ್ಕಂಥದ್ದು, ರಾಜ್ಯಪಾಲನ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥದ್ದು 153ನೇ ವಿಧಿ. ಬಟ್ ಆ ರಾಜ್ಯಪಾಲರ ನೇಮಕದ ಬಗ್ಗೆ ಹೇಳ್ತಕ್ಕಂಥದ್ದು, ಆ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಅಂತಕ್ಕಂಥದ್ದು. ಆ್ಯಂಡ್ ದೆನ್ ಅವರು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಿಂದ ಇದನ್ನು ಓದ್ತಾರೆ ಅಂತಕ್ಕಂಥದ್ದು ಎಲ್ಲ ನಿಮಗೆ ಹೇಳ್ತಕ್ಕಂಥದ್ದು ಯಾವುದು ಅಂದರೆ ಒಂದು 155ನೇ ವಿಧಿ ಅಂತ ಹೇಳ್ತೀವಿ. ಸೊ ಮೀನ್ಸ್ ಇಲ್ಲಿ ಕ್ವಶನ್ಗೆ ಆನ್ಸರ್ ಯಾವುದಾಗುತ್ತೆ ಸರ್? 155ನೇ ವಿಧಿ ಆಗುತ್ತೆ. ಯಾಕಂದರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಕ್ಕಂಥದ್ದು 155ನೇ ವಿಧಿಯ ಮೂಲಕ. ಹಾಗಾದರೆ ರಾಜ್ಯಪಾಲನ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥದ್ದು 153ನೇ ವಿಧಿ. ಹಾಗಾದರೆ ರಾಜ್ಯಪಾಲನ ಕರ್ತವ್ಯಗಳ ಬಗ್ಗೆ ಹೇಳ್ತಕ್ಕಂಥದ್ದು 154ನೇ ವಿಧಿ. ಹಾಗಾದರೆ ರಾಜ್ಯಪಾಲನ ನೇಮಕಾತಿಯ ಬಗ್ಗೆ ಹೇಳ್ತಕ್ಕಂಥದ್ದು 155ನೇ ವಿಧಿ. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಹಾಗೆ ಇಲ್ಲಿ ನಿಮಗೆ ಇನ್ನೊಂದು ಗೊತ್ತಿರಲಿ, ರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥದ್ದು 52ನೇ ವಿಧಿ. ನಿಮಗೆ ರಾಷ್ಟ್ರಪತಿ ಕಾರ್ಯದ ಬಗ್ಗೆ ಆತನಿಗೆ ಏನು ಮಾಡಬೇಕು ಕೆಲಸ ಅಂತ ಹೇಳ್ತಕ್ಕಂಥದ್ದು 53ನೇ ವಿಧಿ. ಬಟ್ ರಾಷ್ಟ್ರಪತಿಯ ನೇಮಕದ ಬಗ್ಗೆ ಹೇಳ್ತಕ್ಕಂಥದ್ದು ನಿಮಗೆ 54 ಮತ್ತು 55ನೇ ವಿಧಿ ಅಂತ ಹೇಳ್ತೀವಿ ಸರ್. ಸೊ ಅವ್ರದ್ದು ನೇಮಕ ಹೇಗೆ ಹೇಳುತ್ತೆ ಸರ್? ಅವ್ರಿಗೆ ಎಲೆಕ್ಷನ್ ಮಾಡುತ್ತಾರೆ ಅವರಿಗೆ. ಓಕೆ, ಅವರಿಗೆ ಯಾರು ಸಹ ನೇಮಕ ಮಾಡಲ್ಲ, ಅವರಿಗೆ ಎಲೆಕ್ಷನ್ ಮಾಡ್ತಾರೆ. ಆ ಎಲೆಕ್ಷನ್ ಬಗ್ಗೆ ಹೇಳ್ತಕ್ಕಂಥದ್ದೇ 54 ಮತ್ತು 55ನೇ ವಿಧಿ ಅಂತ ಹೇಳ್ತೀವಿ. ಹಾಗಾದರೆ ಅವರ ಒಂದು ಅವಧಿಯ ಬಗ್ಗೆ ಎಷ್ಟು ವರ್ಷ ಇರಬಹುದು ಈ ಒಂದು ರಾಷ್ಟ್ರಪತಿಗಳು? 5 ವರ್ಷ ಇರುತ್ತೆ ಅವರ ಒಂದು ಕಾರ್ಯಾವಧಿ. ಹಾಗಾದರೆ ಅದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಸರ್? 56ನೇ ವಿಧಿ ಅಂತ ಹೇಳ್ತೀವಿ. ಏನಿಲ್ಲ, 5 ವರ್ಷನೇ ಇರ್ತಾರೆ, 6 ವರ್ಷ ಇರ್ತಾರೆ ಸರ್? ಇಲ್ಲ ಸರ್, 5 ವರ್ಷ ಇರ್ತಾರೆ. ಸೊ ಮೀನ್ಸ್ ಆರ್ಟಿಕಲ್ ಎಷ್ಟು? 56 ವರ್ಷ ಸರ್ನ, ಮೀನ್ಸ್ 56ನೇ ವಿಧಿ ಅಂತ ಹೇಳ್ತೇವೆ. ಸೊ ಇಷ್ಟು ಈಸಿಯಾಗಿ ನೆನಪಿಟ್ಕೊಳ್ಳಿ. ಹಾಗಾದರೆ ಈ ಒಂದು ಉಪರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಸರ್? 63ನೇ ವಿಧಿ. ಹಾಗಾದರೆ ಈ ಒಂದು ಪ್ರಧಾನಮಂತ್ರಿ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಸರ್? 75ನೇ ವಿಧಿ. ಹಾಗಾದರೆ ಈ ಒಂದು CMನ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಸರ್? 164ನೇ ವಿಧಿ ಅಂತ ಹೇಳಬೇಕಾಗುತ್ತೆ. ಓಕೆ, ಇದು ನೆನಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯ ಬಗ್ಗೆ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 217ನೇ ವಿಧಿ ಅಂತ ಹೇಳ್ತೀವಿ. 214 ಅಲ್ವಾ ಸರ್ ಅಂತ ಕೇಳಿದ್ರೆ 214 ಒಂದು ಹೈಕೋರ್ಟ್ನ ಸ್ಥಾಪನೆಯ ಬಗ್ಗೆ ಹೇಳುತ್ತೆ. ಕ್ಲಾರಿಟಿ ಇದೆಯಾ? ಓಕೆ, ಯಾರಿಗಾದರೂ ಫಾಸ್ಟ್ ಆಗ್ತಾ ಇದ್ದರೆ ಪ್ಲೀಸ್ ನೀವು 0.9x ಇಟ್ಕೊಂಡು ಕ್ಲಾಸ್ನ ಕೇಳಿ. ಓಕೆ, ಕೆಲವೊಬ್ರು ನೀವು ಸರ್ 2x ಇಟ್ಕೊಂಡು ಕೇಳ್ತಿದ್ದೀರಾ ಸರ್, ಅರ್ಥ ಆಗ್ತಿಲ್ಲ ಅಂತಂದರೆ ಓಕೆ, ಸೊ ನಾನು ಮೊದಲೇ ಹೇಳ್ತಾ ಇರೋದು ನಿಮಗೆ 2x ಇರುತ್ತೆ. ಅದರಲ್ಲಿ ನೀವು ಮತ್ತೆ 2x ಇಟ್ಕೊಂಡ್ರೆ ಸ್ವಲ್ಪ ಭಾಳ ಪ್ರಾಬ್ಲಮ್ ಆಗ್ಬೋದು. ಇಫ್ ನಿಮಗೆ ಅಷ್ಟು ಕೇಳೋ ಸಾಮರ್ಥ್ಯ ಇದ್ದರೆ ಕೇಳಬಹುದು. ಬಟ್ 2x ಇಟ್ಕೊಂಡು ನನಗೆ ನೀವು ಬ್ಲೇಮ್ ಮಾಡಬೇಡಿ. ಓಕೆ, ಇಷ್ಟನ್ನು ಮಾತ್ರ ಹೇಳ್ತೇನೆ. ಸೊ ಇದೇ ನಿಮಗೆ ನಾನು 1x ಇಟ್ಕೊಂಡು ಅಷ್ಟು ನಿಧಾನವಾಗಿ ಕ್ಲಾಸ್ ಮಾಡಿ ನಿಮಗೆ 20 ನಿಮಿಷ ಆಗೋ ವಿಡಿಯೋನ 40 ನಿಮಿಷ 60 ನಿಮಿಷ ಸಹ ಮಾಡ್ಬೋದು. ಬಟ್ ನಾರ್ಮಲ್ ಶಾರ್ಟ್ ಟೈಮಲ್ಲಿ ನಿಮ್ಗೆ ಹೇಳಬೇಕು ಅನ್ನೋದು ನನ್ನ ಆಸೆ. ಸೊ ಅದರ ಸಲುವಾಗಿ ಅಷ್ಟೇ. ಆ್ಯಂಡ್ ಟೈಮ್ ಸಹ ಸ್ವಲ್ಪ ಸೇವ್ ಆಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಚಹಾಬಾರ್ ಬಂದರು ಕಾರ್ಯತಾಂತ್ರಿಕವಾಗಿ ಯಾವ ಪ್ರಮುಖ ಸಮುದ್ರದ ಮಾರ್ಗದ ಹೊರಗೆ ನೆಲೆಗೊಂಡಿದೆ? ಇದು ಹಿಂದೂ ಮಹಾಸಾಗರಕ್ಕೆ ನೇರ ಪ್ರವೇಶವನ್ನು ಒದಗಿಸುತ್ತದೆ ಅಂತ ಕೇಳಿದ್ದೇನೆ. ಯಾವ ಸರ್ ಇದು? ಸರ್ ಹಾರ್ಮುಜ್ ಜಲಸಂಧಿ. ಕ್ಲಾಸಲ್ಲಿ ಹೇಳಿಲ್ವಾ ನಿಮಗೆ? ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಒಂದು 10 ಸರಿ ಹೇಳಿದ್ದೇನೆ. ಓಕೆ, ಸೊ ಏನು ಚಹಾಬಾರ್
ಸಪೋರ್ಟು ಆ್ಯಂಡ್ ದೆನ್ ಈ ಒಂದು ಹಾರ್ಮೋಜ್ ಜಲಸಂಧಿ ಯಾಕೆ, ಏನು, ಎಂತ ಅಂತ ಇದು ನೋಡ್ಕೊಳ್ಳಿ. ಇರಾನ್ ಬಗ್ಗೆ, ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಮೇಲೆ ನಿಮಗೆ ಕ್ವಶನ್ಗಳು ರೈಸ್ ಆಗ್ತಿದ್ದಾವೆ. ಸೊ ಅದಕ್ಕೆ ನೋಡ್ಕೊಳ್ಳಿ. ಓಕೆ, ಮಿಡ್ ನೈಟ್ ಹ್ಯಾಮರ್ ಯಾರು ಇದನ್ನ ಆಪರೇಷನ್ ಸ್ಟಾರ್ಟ್ ಮಾಡಿದ್ರು? ಸರ್ ಅಮೆರಿಕಾದವರು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಟ್ರೂ ಪ್ರಾಮಿಸನ್ನು ಯಾರು ಸ್ಟಾರ್ಟ್ ಮಾಡಿದ್ರು? ಇಸ್ರೇಲ್ ಅವರ, ಇರಾನ್ ಅವರ? ಓಕೆ, ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ನಿಮಗೆ ಕ್ವಶನ್ ಫಿಕ್ಸ್ ಬರುತ್ತೆ. ಆ್ಯಂಡ್ ಇನ್ನೊಂದು ಈ ಒಂದು ಇರಾನ್ ಯಾವ್ಯಾವ ದೇಶಗಳ ಜೊತೆ ಗಡಿಯನ್ನು ಹೊಂದ್ಕೊಂಡಿದೆ ಅಂತ ನೋಡ್ಕೊಳ್ಳಿ. 7 ದೇಶಗಳ ಜೊತೆ ಗಡಿಯನ್ನು ಹೊಂದ್ಕೊಂಡಿದೆ. ಯಾವ್ಯಾವ ದೇಶಗಳು ಸರ್? ಆ ಒಂದು 7 ದೇಶಗಳು ಅಂತ ನಿಮಗೆ ಕೇಳಬಹುದು. ಯಾವುದು? ಪಾಕಿಸ್ತಾನ ಅಂತ ಹೇಳ್ತೀವಿ, ಅಫ್ಘಾನಿಸ್ತಾನ ಅಂತ ಹೇಳ್ತೀವಿ, ಅಜರ್ಬೈಜಾನ್ ಅಂತ ಹೇಳ್ತೀವಿ, ಆರ್ಮೇನಿಯಾ ಅಂತ ಹೇಳ್ತೀವಿ, ಈ ಒಂದು ಇರಾಕ್ ಅಂತ ಹೇಳ್ತೀವಿ, ಆ್ಯಂಡ್ ನೆಕ್ಸ್ಟ್ ಒಂದು ಟರ್ಕಿ ಅಂತ ಹೇಳ್ತೀವಿ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದು ತುರ್ಕ್ಮೆನಿಸ್ತಾನ್ ಅಂತ ಹೇಳ್ತೀವಿ. ಐತಲ್ವಾ ನಿಮಗೆ 7? ಓಕೆ, ಸೊ ಎಷ್ಟು ನೆನಪಿಟ್ಕೊಳ್ಳಿ. ಸೊ ನಿಮಗೆ ಕೇಳಿದ್ರೆ ನಿಮಗೆ ಹೇಳಬೇಕು, ಸೊ ಈಸಿಯಾಗಿ. ಆ್ಯಂಡ್ ನೆಕ್ಸ್ಟ್ ಓಕೆ, ಇಲ್ಲಿ ಹಾರ್ಮೋಜ್ ಜಲಸಂಧಿ ಅಂತ ಹೇಳ್ತೀವಿ. ಹಾಗಾದರೆ ಒಂದು ಹಾರ್ಮೋಜ್ ಜಲಸಂಧಿ ಯಾವ ದೇಶಗಳ ಮಧ್ಯೆ ಕಂಡುಬರುತ್ತೆ ಅಂತ ನಿಮಗೆ ಕೇಳ್ಬೋದು. ಯಾವ ದೇಶಗಳ ಮಧ್ಯೆ ಕಂಡುಬರುತ್ತೆ ಸರ್? ಒಂದು ಇರಾನ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂದರೆ ಒಂದು ಓಮಾನ್ ಅಂತ ಹೇಳ್ತೀವಿ. ಸರ್ ಯಾವುದು? ಒಂದು ಇರಾನ್ ಮತ್ತು ಓಮಾನ್ ದೇಶಗಳ ಮಧ್ಯೆ ಕಂಡುಬರ್ತಕ್ಕಂಥ ಜಲಸಂಧಿ ಒಂದು ಹಾರ್ಮೋಜ್ ಜಲಸಂಧಿ ಅಂತ ಹೇಳ್ತೀವಿ. ಎಷ್ಟು ಕಿಲೋಮೀಟರ್ ಉದ್ದ ಇದೆ ಇದು? ಅಪ್ರಾಕ್ಸಿಮೇಟ್ಲಿ ಒಂದು 16 ಕಿಲೋಮೀಟರ್ ಅಗಲ ಇದೆ. ಓಕೆ, ಎಷ್ಟಿದೆ? ಅಗಲ ಇದೆ. ಇದು ಯಾವುದೇ ಒಂದು ಹಾರ್ಮೋಜ್ ಜಲಸಂಧಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪರ್ಷಿಯನ್ ಗಲ್ಫ್ ಮತ್ತು ಈ ಒಂದು ಗಲ್ಫ್ ಆಫ್ ಓಮನ್. ಯಾವುದು? ಈ ಒಂದು ಪರ್ಷಿಯನ್ ಗಲ್ಫ್ ಹಾಗೆ ಒಂದು ಗಲ್ಫ್ ಆಫ್ ಓಮನ್, ಇವೆರಡುಗಳನ್ನು ಬೇರ್ಪಡೆ ಮಾಡ್ತಕ್ಕಂಥ ಒಂದು ಜಲಸಂಧಿ ಯಾವುದು ಅಂತ ಕೇಳಿದ್ರು ಸಹ ನಿಮಗೆ ಈ ಒಂದು ಹಾರ್ಮೋಜ್ ಜಲಸಂಧಿ ಅಂತಲೇ ಹೇಳಬೇಕಾಗತ್ತೆ. ಓಕೆ, ಅದನ್ನ ಕ್ಲಾರಿಟಿ ಇರಲಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಒಂದು ಮಲಕ್ಕಾ ಜಲಸಂಧಿ ಎಲ್ಲಿ ಕಂಡು ಬರುತ್ತೆ ಸರ್? ಇಲ್ಲ ಸರ್, ನಮ್ಮ ರೈಟ್ ಸೈಡಲ್ಲಿ ಮೀನ್ಸ್ ಒಂದು ಇಂಡೋನೇಷ್ಯಾ ಮಲೇಷಿಯಾ ಮಧ್ಯೆ ಕಂಡು ಬರುತ್ತೆ. ಇದು ಯಾವುದು? ಒಂದು ಮಲಕ್ಕಾ ಜಲಸಂಧಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಸೂಯೇಜ್ ಕಾಲುವೆ ಕಂಡು ಬರ್ತಕ್ಕಂಥದ್ದು ನಿಮಗೆ ಎಲ್ಲಿ ಸರ್? ಎಲ್ಲಿ ಕಂಡು ಬರುತ್ತೆ? ಒಂದು ರೆಡ್ ಸಿ ಹಾಗೆ ಈ ಒಂದು ಮೆಡಿಟೇರಿಯನ್ ಸಿ ಮಧ್ಯೆ ಕಂಡು ಬರ್ತಕ್ಕಂಥದ್ದು ಯಾವುದು ಅಂದರೆ ಒಂದು ಸೂಯೇಜ್ ಕಾಲುವೆ ಅಂತ ಹೇಳ್ತೀವಿ. ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಾಬ್ ಅಲ್ ಮಂಡೇಬ್ ಅಂತ. ಬಾಬ್ ಅಲ್ ಮಂಡೇಬ್ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಈ ರೆಡ್ ಸಿ ಹಾಗೆ ಈ ಒಂದು ಹಿಂದೂ ಮಹಾಸಾಗರವನ್ನು ಬೇರ್ಪಡೆ ಮಾಡ್ತಕ್ಕಂಥ ಒಂದು ಜಲಸಂಧಿ ಯಾವುದು ಅಂದರೆ ಒಂದು ಬಾಬ್ ಅಲ್ ಮಂಡೇಬ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದು ಸೋಮಾಲಿಯಾದ ಮಧ್ಯ, ಮೀನ್ಸ್ ಈ ಒಂದು ಯಮನ್ನ ಪಕ್ಕ ಕಂಡು ಬರುತ್ತೆ ನಿಮಗೆ. ಸೋಮಾಲಿಯಾ ಮತ್ತು ಯಮನ್ನ ಮಧ್ಯ ಇದು ಕಂಡು ಬರ್ತಕ್ಕಂಥ ಒಂದು ಜಲಸಂಧಿ ಆಗಿದೆ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ರೀಸೆಂಟಾಗಿ ಯಾವ ಬಂಡುಕೋರರು ಇದನ್ನು ಬಂದ್ ಮಾಡಿದರು ಅಂತ ಕೇಳ್ತಾನೆ ನಿಮಗೆ. ಸರ್ ನಾ ಬಂದ್ ಮಾಡಿದ್ರು ಮೀನ್ಸ್ ಇನ್ ಹಿಂದಿಯಲ್ಲಿ ಕ್ಲೋಸ್ ಮಾಡಿದರು ಅಂತ ಅರ್ಥ. ಸೊ ಯಾರು ಅಂತಾರೆ ಸರ್? ಹೌತಿ ಬಂಡುಕೋರರು ಅಂತ ಹೇಳ್ತೀವಿ. ಸರ್ ಯಾರು ಅಂದರೆ ಹೌತಿ ಯಾರು ಇವರಿಗೆ ರಕ್ಷಣೆ ನೀಡ್ತಾರೆ? ಹೌತಿ ಬಂಡುಕೋರರಿಗೆ ಅತಿ ಹೆಚ್ಚು ಸಪೋರ್ಟ್ ಮಾಡ್ತಕ್ಕಂಥ ಒಂದು ದೇಶ ಯಾವುದು ಅಂದರೆ ಇರಾನ್ ದೇಶ ಅಂತ ಹೇಳ್ತೇವೆ. ಸರಿನಾ? ಆ್ಯಂಡ್ ದೆನ್ ಈ ಒಂದು ಹೌತಿಯವರು ಸಹ ಇರಾನ್ ದೇಶಕ್ಕೆ ಸಪೋರ್ಟನ್ನು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2 ಸಂಖ್ಯೆಗಳ HCF 36 ಆಗಿದೆ ಮತ್ತು 3ನೇ ಸಂಖ್ಯೆ 18 ಆಗಿದೆ. ಈ 3 ಸಂಖ್ಯೆಗಳ HCF ಎಷ್ಟು ಅಂತ ಕೇಳಿದ್ದಾನೆ. ಓಕೆ, ಸೊ HCF ಒಂದು ಸಂಖ್ಯೆದು ಎ ಸಂಖ್ಯೆ ಮತ್ತು ಬಿ ಸಂಖ್ಯೆದು 36 ಆಗಿದೆ ಅಂತೆ. ಹಾಗಾದರೆ ಎ ಬಿ ಮತ್ತು 18 ಎಷ್ಟಾಗಿರಬಹುದು? ಸೊ ಇಲ್ಲಿ ಎಷ್ಟಾಗಿದೆ ಅಂದರೆ ಸರ್ 18 ಆಗಿರುತ್ತೆ. ಯಾಕೆಂದರೆ ಅದಕ್ಕಿಂತ ಚಿಕ್ಕದ ಸಂಖ್ಯೆ ನಮಗೆ ಬೇಕು. ಸೊ ಓಕೆನು 36 ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಒಂದು 12 ಅಥವಾ 6 ಮತ್ತು 18ರಲ್ಲಿ ಸೊ ಯಾವುದು ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಆಗಿದೆ? ಯಾಕೆಂದರೆ HCF ಅಂದರೆ ನಿಮಗೆ ಹೈಯೆಸ್ಟ್ ಬೇಕು ಅದು ನಂಬರ್. ಸೊ 3ಕ್ಕೂ ಸಹ ಭಾಗ ಮಾಡಬೇಕದು. ಸೊ ಯಾವುದು ಸರ್? 18 ಸಿಕ್ಕಿದೆ ನಮಗೆ. ಸೊ 18 ಅಂದರೆ 18 ಆಗುತ್ತಲ್ಲ. ಸೊ HCF ಎಷ್ಟಾಗುತ್ತೆ ನಿಮಗೆ? 18 ಆಗುತ್ತೆ, ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ರಾಜ್ಯಪಾಲರಿಗೆ ಈ ಒಂದು ಆರ್ಡಿನನ್ಸ್ ಹೊರಡಿಸಲು ಅಧಿಕಾರ ನೀಡುವ ಭಾರತದ ಸಂವಿಧಾನದ ಅನುಚ್ಛೇದ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಸೊ ಮೀನ್ಸ್ ಆರ್ಡಿನನ್ಸ್ ಅಂದರೆ ಏನಂತ ಹೇಳ್ಬೋದು ನಾವು ಕನ್ನಡದಲ್ಲಿ? ಓಕೆ, ಅದನ್ನು ನೆನಪು ಬರ್ತಿಲ್ಲ. ಇಲ್ಲಿ ನಿಮಗೆ ರಾಷ್ಟ್ರಪತಿ ಈ ಒಂದು ಆರ್ಡಿನೆನ್ಸ್ ಹೊರಡಿಸೋದು ಯಾವ ವಿಧಿ ಅಂತ ಕೇಳಿದ್ರೆ 123ನೇ ವಿಧಿ. ಅದೇ ನಿಮಗೆ ಇದು ಯಾರು? ರಾಷ್ಟ್ರಪತಿಗಳು. ಅದೇ ನಿಮಗೆ ಏನಾದರೂ ರಾಜ್ಯಪಾಲ ಅಂತ ಕೇಳಿದ್ರೆ 213ನೇ ವಿಧಿ. 2 ಸಹ ಸೇಮ್ ಇದೆ ನೋಡಿ. 1 2 3 ಇದೆ, ಇಲ್ಲಿ 2 1 3 ಇದೆ. ಸಿಂಪಲ್, ಇದನ್ನ ನೆನ್ಪಿಟ್ಕೊಳ್ಳಿ. ಬಟ್ ಇದನ್ನು ಕನ್ನಡದಲ್ಲಿ ಏನು ಅಂತ ಸ್ವಲ್ಪ ನೀವು ನೋಡ್ಕೊಳ್ಳಿ. ಓಕೆ, ಯಾಕಂದರೆ ಕೇಳಿದ್ದಾನೆ ಅದನ್ನ ಇವಾಗ ಜಸ್ಟ್ ಈ ಕ್ಷಣಕ್ಕೆ ನೆನಪು ಬರ್ತಾ ಇಲ್ಲ. ಸೊ ನೀವು ಒಂದು ರೀತಿ ಗೂಗಲ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅಪರಾಧ ಸ್ಥಳದಲ್ಲಿ ಪತ್ತೆಯಾದ ಅಪರಾಧ ಮಾಡಿದ ಶಂಕೆಯಲ್ಲಿರುವ ವ್ಯಕ್ತಿಯನ್ನು ಕಾನೂನು ಅಥವಾ ಪೊಲೀಸ್ ಪರಿಭಾಷೆಯಲ್ಲಿ ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಈ ಒಂದು ಶಂಕೆಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಏನಂತ ಕರೆಯಲಾಗ್ತದೆ ಸರ್? ಅವರನ್ನು ನಾವು ಸಸ್ಪೆಕ್ಟ್ ಅಂತ ಕರೆಯಲಾಗ್ತದೆ. ಸೊ ಮೀನ್ಸ್ ಇದು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಂಗೀತ ನಾಟಕ ಅಕಾಡೆಮಿಯ ಪ್ರಕಾರ ಭಾರತೀಯ ವಾದ್ಯಗಳನ್ನು ಎಷ್ಟು ಪ್ರಮುಖ ವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವುದೇ ಒಂದು ಸಂಗೀತ ನಾಟಕ ಅಕಾಡೆಮಿಯ ಪ್ರಕಾರ. ಸರಿನಾ? ಸೊ ಎಷ್ಟು ವಿಧಗಳಾಗಿ ಇದನ್ನು ವಿಂಗಡಣೆ ಮಾಡಲಾಗಿದೆ ಹೇಳ್ಬೋದಾ? ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಸೊ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ಗಳು ಬರ್ತವೆ ಅಂತ ನಿಮಗೆ ಅಡ್ವಾನ್ಸ್ ಹೇಳಿದ್ದೆ. ಐ ಥಿಂಕ್ ಫಸ್ಟ್ ಆರ್ ಥರ್ಡ್ ಶಿಫ್ಟಲ್ಲಿ ಹೇಳಿದ್ದೆ ಅನ್ಸುತ್ತೆ ನಿಮಗೆ ಅನಲೈಸಿಸ್ ಮಾಡುವಾಗ. ಓಕೆ, ಇವಾಗ ಕೇಳ್ತಾ ಇದ್ದಾನೆ ಅಂದರೆ ಮೀನ್ಸ್ ಫಿಕ್ಸ್ ಕೇಳ್ತಾನೆ ನಿಮಗೆ ಯಾವ್ದು ಸರ್ ಇದರಲ್ಲಿ. ಓಕೆ, ಇಲ್ಲಿ ಆಯ್ಕೆಗಳು ಬಿಟ್ಬಿಡಿ. ಸೊ ನನಗೆ ಯಾವ್ದು ಅಂತ ನೀವು ಹೇಳ್ಬೋದಾ? ಯಾವುದಾಗಬಹುದು ಸರ್? ಇಲ್ಲಿ 4 ಬರುತ್ತೆ. ಯಾವುದು? ಒಂದು ತಂತಿ ಬರುತ್ತೆ, ತಂತಿ ವಾದ್ಯಗಳು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ತಾಳವಾದ್ಯಗಳು ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ಮತ್ತೆ ಯಾವುದಂತ ಹೇಳ್ತೀವಿ? ಸುಶಿರವಾದ್ಯಗಳು ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ? ಸುಶಿರವಾದ್ಯಗಳು ಅಂತ ಹೇಳ್ತೀವಿ. ಸುಶಿರವಾದ್ಯಗಳು. ಆ್ಯಂಡ್ ದೆನ್ ಮತ್ತೊಂದು ಯಾವುದು ಅಂತ ಹೇಳ್ತೀವಿ?
ಮತ್ತೊಂದನ್ನು ನಾವು ಘನವಾದ್ಯಗಳು ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ? ಘನವಾದ್ಯಗಳು ಅಂತ ಹೇಳ್ತೀವಿ. ಸೊ ಇನ್ ಇಂಗ್ಲೀಷಲ್ಲಿ ಹೇಳೋದಾದ್ರೆ ನಾವೇನಂತ ಹೇಳ್ಬೋದು? ತಾತವಾದ್ಯಗಳು ಮೀನ್ಸ್ ಸ್ಟ್ರಿಂಗ್ ವಾದ್ಯಗಳು, ಆ್ಯಂಡ್ ದೆನ್ ಈ ಒಂದು ವಿಂಡ್ ಮೀನ್ಸ್ ಸುಶಿರವಾದ್ಯಗಳು, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಅವನಾದವಾದ್ಯಗಳು ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಘಾನವಾದ್ಯಗಳು ಅಂತ ಹೇಳ್ತೀವಿ. ಇಲ್ಲಾಂದರೆ ಒಂದು ಘನವಾದ್ಯಗಳು ಅಂತ ಹೇಳ್ಬೋದು. ಓಕೆ, ನೆನ್ಪಿಟ್ಕೊಳ್ಳಿ, ತಂತಿ, ತಾಳ, ಸುಶಿರ ಹಾಗೆ ಘನ ಅಂತ ಹೇಳ್ತೀವಿ. ಎಸ್ ಜಿ ಟಿ ಸ್ಕ್ವೇರ್. ಓಕೆ, ಏನು ಎಸ್ ಜಿ ಟಿ ಸ್ಕ್ವೇರ್ ನೆನ್ಪಿಟ್ಕೊಳ್ಳಿ, ನಿಮಗೆ ಕೇಳ್ತಾನೆ. ಸೊ ಇಲ್ಲಿ ನಿಮಗೆ ಮುಂದಿನ ಶಿಫ್ಟ್ಗಳಲ್ಲಿ ಏನು ಕೇಳ್ತಾನೆ ಸರ್? ಇಲ್ಲಿ 4 ಕೇಳಿದಾನೆ. ಸೊ 4 ಮೇಲೆ ಕೇಳ್ತಾನೆ, ಅಥವಾ ಈ ಒಂದು 4ರಲ್ಲಿ ಯಾವುದಲ್ಲ ಅಂತ ಕೇಳ್ಬೋದು. ಹೌದು, 4ರಲ್ಲಿ ಯಾವುದಲ್ಲ ಅಂತ ಕೇಳಬಹುದು. ಇನ್ನೊಂದು ಸ್ಪೆಷಲ್ ನಿಮಗೆ ಟಾಪಿಕ್ಗಳನ್ನ ಫಿಕ್ಸ್ ಮಾಡ್ಕೊಂಡು ಬರ್ತಾನೆ. ಏನು ಅಂತಂದರೆ, ಈ ಕೆಳಗಿನ ಯಾವುದು ತಂತಿ ವಾದ್ಯವಾಗಿದೆ, ಈ ಕೆಳಗಿನ ಯಾವುದು ತಾಳವಾದ್ಯವಾಗಿದೆ ಅಂತ ಕೇಳ್ತಾನೆ. ಓಕೆ, ಸೊ ಮೀನ್ಸ್ ಹೇಗೆ ಹೇಳ್ಬೇಕು ನೀವು? ತಂತಿ ವಾದ್ಯಗಳು ಅಂದರೆ ಇವಾಗ ವೈಲಿನ್ ಎಲ್ಲ ಬರುತ್ತಲ್ಲ, ವೈಲಿನ್ ಬರುತ್ತೆ, ಗಿಟಾರ್ ಬರುತ್ತೆ, ಆ್ಯಂಡ್ ನೆಕ್ಸ್ಟ್ ಯಾವುದು ಬರುತ್ತೆ? ತಂಬೂರಿ ಬರುತ್ತೆ. ಇವೆಲ್ಲ ಏನಾಗಿದ್ದಾವೆ ಸರಿ? ಇವೆಲ್ಲ ತಂತಿ ವಾದ್ಯಗಳಾಗಿದ್ದಾವೆ. ಯಾಕಂದರೆ ಅದರಲ್ಲಿ ಒಂದು ಸ್ಟ್ರಿಂಗ್ ಇರುತ್ತೆ ಅಲ್ವಾ, ಒಂದು ತಂತಿ ಇರುತ್ತಲ್ವಾ, ಆ ತಂತಿ ಇರೋ ಕಾರಣಕ್ಕಾಗಿ ಇದನ್ನು ನಾವು ತಂತಿ ವಾದ್ಯಗಳು ಅಂತ ಹೇಳ್ತೀವಿ. ತಾಳೆ ವಾದ್ಯಗಳು ಅಂದರೆ ಏನು? ಅದನ್ನು ನಾವು ಬಡದಾಗ, ಕುಟ್ಟಿದಾಗ, ಅದನ್ನು ಅದುಮಿದಾಗ, ಇಲ್ಲ ಅಂತಾರೆ ಅದಕ್ಕೆ ನಾವು ಸವರಿದಾಗ ಅದು ಏನು ಬರಬೇಕು ಅಂದರೆ ಈ ಒಂದು ಸೌಂಡನ್ನು ಉತ್ಪತ್ತಿ ಮಾಡಬೇಕು. ಇವಾಗ ನೀವು ತಬಲಾ ತಗೊಳ್ಳಿ, ಸುಮ್ಮನೆ ಅದಕ್ಕೆ ಮೇಲೆ ಏನು ಮಾಡಿ ಅಂತ ರಬ್ ಮಾಡಿ ಸೌಂಡ್ ಬರುತ್ತೆ, ಬಡೀರಿ ಡಮ್ ಅಂತ ಸೌಂಡ್ ಬರುತ್ತೆ. ಸೊ ಮೀನ್ಸ್ ಈ ರೀತಿ ಇರತಕ್ಕಂಥವುಗಳನ್ನು ನಾವೇನಂತ ಹೇಳ್ತೀವಿ? ತಾಳವಾದ್ಯಗಳು ಅಂತ ಹೇಳ್ತೀವಿ. ತರವಲ್ಲ ತಾಗೆ ನಿನ್ನ ತಂಬೂರಿ ಸ್ವರ. ಸೊ ಮೀನ್ಸ್ ಇದರಲ್ಲಿ ಯಾವುದು ಬರುತ್ತೆ ನಿಮಗೆ? ತಂಬೂರಿ ಅಂದರೆ ಯಾವುದಾಗುತ್ತೆ? ತಂತಿ ವಾದ್ಯ ಆಗುತ್ತಾ, ತಾಳವಾದ್ಯ ಆಗುತ್ತಾ? ಹೇಳ್ಬೋದಾ ಇದನ್ನು? ಓಕೆ, ಇದನ್ನು ಹೇಳಿ ನೋಡುವ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇಲ್ಲಿದೆ ನೋಡಿ. ತಂತಿ ವಾದ್ಯಗಳು, ಸುಶಿರವಾದ್ಯಗಳು, ಈ ಒಂದು ಅವನದವಾದಿಗಳು ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು ಅವನದವನ್ನೇ ನಾವು ತಾಳವಾದ್ಯಗಳು ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು ಚರ್ಮವನ್ನು ಬಳಸಿ ಮಾಡಿರ್ತಕ್ಕಂಥ ಒಂದು ವಾದ್ಯಗಳು. ಸೊ ಇಲ್ಲಿ ನಿಮಗೆ ಚರ್ಮ ಅಂದರೆ ಸ್ವಲ್ಪ ರಾಂಗ್ ಆಗುತ್ತೆ. ಬಿಕಾಸ್ ಯಾಕಂದರೆ ಇವಾಗ ನೀವು ರೀಸೆಂಟಾಗಿ ಡ್ರಮ್ಗಳನ್ನು ನೋಡ್ತಾ ಇದ್ದೀರಾ. ಇವಾಗ ಡ್ರಮ್ ಎಲ್ಲ ಬಾರಿಸ್ತಿರ್ತಾರಲ್ವ, ಆ ಡ್ರಮ್ಗಳು ಏನು ಅಂತಂದರೆ ತಾಳವಾದ್ಯಗಳು ಆ್ಯಕ್ಚುಲಿ. ಬಟ್ ಆ ಒಂದು ಡ್ರಮ್ಗಳಲ್ಲಿ ನಿಮಗೆ ಚರ್ಮವನ್ನು ಬಳಸಿರಲ್ಲ, ಅಲ್ಲಿ ನಿಮಗೆ ಪ್ಲಾಸ್ಟಿಕನ್ನು ಬಳಸಿರ್ತಾರೆ. ಸೊ ಮೀನ್ಸ್ ಇದು ಆಗಲ್ವಾ? ಸೊ ಆಗಲ್ಲ. ಓಕೆ, ಇಲ್ಲಿ ನೀವು ಚರ್ಮ ಅಂತ ಬಳಸೋ ಬದಲಾಗಿ ನೀವು ಜಸ್ಟ್ ತಾಳವಾದ್ಯಗಳು ಅಂತ ನೆನಪಿಟ್ಕೊಳ್ಳಿ. ಓಕೆ, ಸೊ ನಿಮಗೆ ಗೊತ್ತಿದ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೂಲ ಜೈನ ಆಗಮಗಳು ಯಾವುದು? ಮೂಲ ಜೈನ ಆಗಮಗಳು, ಶಾಸ್ತ್ರಗಳು ಯಾವ ಭಾಷೆಯಲ್ಲಿ ರಚಿತವಾಗಿವೆ? ಅದು ಆ ಕಾಲದ ಸಾಮಾನ್ಯ ಜನರ ಭಾಷೆಯಾಗಿತ್ತು ಅಂತ ಕೇಳಿದ್ದಾನೆ. ಈ ಒಂದು ಮೂಲ ಜೈನದ ಆಗಮಗಳು ಯಾವ ಭಾಷೆಯಲ್ಲಿ ರಚಿತ ಆಗಿದ್ದಾವೆ ಅಂತ. ಸರ್ ಈ ಒಂದು ಸಂಸ್ಕೃತ, ಆ್ಯಂಡ್ ಪ್ರಾಕೃತ, ಆ್ಯಂಡ್ ಈ ಒಂದು ಪಾಲಿ ಮತ್ತು ಹಿಂದಿ ಅಂತ ಕೊಟ್ಟಿದ್ದಾರೆ. ಸೊ ಹಿಂದಿ ಇರಲೇ ಇಲ್ಲ ಸರ್. ಇದು ಈ ಒಂದು ಹಿಂದಿ ಹುಟ್ಟಿರ್ತಕ್ಕಂಥದ್ದೇ ಇವಾಗ ಜಸ್ಟ್ ಬೋರ್ನ್ ಆಗಿದೆ ಅದು. ಓಕೆ, ಸೊ ಇದು ಹಳೆಯ ಭಾಷೆ ಅಲ್ಲ. ಸೊ ನಿಮ್ಗೆ ಗೊತ್ತಿರಲಿ ಯಾವುದು ಅಂತಂದರೆ ಈ ಒಂದು ಅರ್ಧಮಾಗದಿ ಅಥವಾ ಒಂದು ಪ್ರಾಕೃತ ಭಾಷೆ ಅಂತ ಹೇಳ್ತೀವಿ. ಸೊ ನಿಮಗೆ 3 ಭಾಷೆಗಳನ್ನು ಕೇಳ್ತಾನೆ. ಏನೇನು ಕೇಳಬಹುದು ಸರ್? ಜೈನ ಧರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಭಾಷೆ ಯಾವುದು ಅಂತ. ಜೈನ ಅಂತ ಕೊಟ್ಟು ನಿಮಗೆ ಏನೇ ಮೆನ್ಷನ್ ಮಾಡಿರಲಿ, ಅದಕ್ಕೆ ಕತೆ, ಅದು ಆಗಮ ಅಂತ ಮೆನ್ಷನ್ ಮಾಡಿರಲಿ, ಓಕೆ, ಅದು ಏನಾದರೂ ಮೆನ್ಷನ್ ಮಾಡಿರಲಿ, ಯಾವುದಾದ್ರೂ ಬುಕ್ ಅಂತ ಮೆನ್ಷನ್ ಮಾಡಿರಲಿ, ಜಸ್ಟ್ ನೀವು ಏನು ಹುಡುಕಾಡಬೇಕು ಅಂದರೆ ಸರ್ ಪ್ರಾಕೃತ ಇದೆಯಾ ಹುಡುಕಾಡಬೇಕು, ಅರ್ಧಮಾಗದಿ ಇದೆಯಾ ಹುಡುಕಾಡಬೇಕು. ಸೊ ಅದಕ್ಕೆ ನೀವು ಟಿಕ್ ಹಾಕಬೇಕು. ಅದೇ ನಿಮಗೇನಾದರೂ ಈ ಪಾಲಿ ಭಾಷೆ ಅಂತ ಕೊಟ್ಟರೆ ಯಾವ ಧರ್ಮ ಹೇಳಬೇಕಾಗುತ್ತೆ ಸರ್? ಇದನ್ನು ನಾವು ಬೌದ್ಧ ಧರ್ಮ ಅಂತ ಹೇಳಬೇಕಾಗುತ್ತೆ. ಓಕೆ, ಬೌದ್ಧ ಧರ್ಮ ಅಂದರೆ ಪಾಲಿ ಭಾಷೆ, ಹಾಗೆ ಒಂದು ಜೈನ ಧರ್ಮ ಅಂದರೆ ಅವಾಗ ನೀವು ಹೇಳಬೇಕಾಗುತ್ತೆ ಒಂದು ಅರ್ಧಮಾಗದಿ ಅಥವಾ ಒಂದು ಪ್ರಾಕೃತ ಭಾಷೆ ಅಂತ. ಓಕೆ, ಸೊ ಇದು ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು, ಈ ಬೌದ್ಧ ಧರ್ಮದಲ್ಲಿ ಹೀನಯಾನ ಮತ್ತು ಮಹಾಯಾನ ಅಂತ ಬರ್ತಾವಲ್ಲ ಪಂಗಡಗಳು, ಯಾವುದು? ಈ ಒಂದು ಬೌದ್ಧ ಧರ್ಮದಲ್ಲಿ ಒಂದು ಹೀನಾಯನ ಬರುತ್ತೆ, ಅಂದರೆ ಇನ್ನೊಂದು ಮಹಾಯಾನ ಬರುತ್ತೆ. ಸೊ ಹೀನಾಯಾನರ ಭಾಷೆ ಯಾವುದು ಅಂತ ಕೇಳಿದ್ರೆ ಪಾಲಿ ಭಾಷೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಮಹಾಯಾನರ ಭಾಷೆ ಯಾವುದು ಅಂತ ಕೇಳಿದ್ರೆ ಸಂಸ್ಕೃತ ಭಾಷೆ ಆಗುತ್ತೆ. ಅಲ್ಲಿ ಕನ್ಫ್ಯೂಷನ್ ಮಾಡ್ತಾನೆ, ಆ್ಯಂಡ್ ಅಲ್ಲಿ ಟ್ವಿಸ್ಟ್ ಕೊಡ್ತಾನೆ ಕ್ವಶನಲ್ಲಿ. ಓಕೆ, ಟ್ವಿಸ್ಟ್ ಆ್ಯಂಡ್ ಟೇಲ್ ಎಂಡ್ ಅಂತ. ಸೊ ಲಾಸ್ಟ್ ಒಂದು ವರ್ಡಲ್ಲಿ ಮೆನ್ಷನ್ ಮಾಡಿರ್ತಾನೆ. ಓಕೆ, ಸೊ ಇಲ್ಲಿ ಯಾವುದೇ ಒಂದು ಮಹಾಯಾನ ಅಂತ ಅವಾಗ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಒಂದು ಸಂಸ್ಕೃತ ಅಂತ ಹೇಳ್ತೀವಿ. ಹಾಗಾದರೆ ಗುಪ್ತರ ಆಡಳಿತ ಭಾಷೆ ಯಾವುದಾಗಿತ್ತು ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಸಂಸ್ಕೃತ ಭಾಷೆ ಅಂತ ಹೇಳಬೇಕಾಗುತ್ತೆ. ಯಾರ್ದು? ಒಂದು ಗುಪ್ತರ ಆಡಳಿತ ಭಾಷೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಂಗಮ್ ಸಾಹಿತ್ಯದ ಪೋಷಣೆ ಮತ್ತು ಅಭಿವೃದ್ಧಿಗೆ ಪ್ರಾಥಮಿಕವಾಗಿ ಕೊಡುಗೆ ನೀಡಿದ ಪ್ರಾಚೀನ ತಮಿಳು ರಾಜವಂಶ ಯಾವುದು ಅಂತ ಕೇಳಿದಾನೆ. ಓಕೆ, ಯಾವುದು? ಚೇರ, ಚೋಳ, ಪಾಂಡ್ಯ ಮತ್ತು ಪಲ್ಲವ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ನೀಡಿದ ಸಂಗಮ ಸಾಹಿತ್ಯದ ಪೋಷಣೆ ಮತ್ತು ಅಭಿವೃದ್ಧಿಗೆ ಪ್ರಾಥಮಿಕವಾಗಿ ಕೊಡುಗೆಯನ್ನು ನೀಡಿರ್ತಕ್ಕಂಥ ಪ್ರಾಚೀನ ತಮಿಳು ರಾಜವಂಶ ಯಾವುದು ಅಂತ. ಯಾವುದಾಗಿರ್ಬೋದು ಇಲ್ಲಿ ನಿಮಗೆ ಹೇಳ್ಬೋದಾ? ಯಾವುದು ಇಲ್ಲಿ ನಿಮಗೆ ಗೊತ್ತಿರಲಿ ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಪಾಂಡ್ಯ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಅಂದರೆ ಒಂದು ಸಾಹಿತ್ಯ ಪೋಷಣೆ ಅಂತ ಮೆನ್ಷನ್ ಮಾಡಿದಾಗ ಅಲ್ಲಿ ನೀವು ಪಾಂಡ್ಯ ಅಂತ ಹೇಳಬೇಕಾಗುತ್ತೆ ಸ್ಪೆಷಲಿ ನೀವು. ಓಕೆ, ಯಾವುದಂತ ಹೇಳಬೇಕಾಗುತ್ತೆ? ಒಂದು ಪಾಂಡ್ಯ ಅಂತ ಹೇಳಬೇಕಾಗುತ್ತೆ. ಯಾವುದೇ ಒಂದು ಪಾಂಡ್ಯ ಅಂತ ಹೇಳಬೇಕಾಗುತ್ತೆ.
ಹಾಗಾದರೆ ಒಂದು ಸಂಗಮ ಸಾಹಿತ್ಯದಲ್ಲಿ ಒಂದು ಸಂಗಮ ಯುಗದಲ್ಲಿ ಬರ್ತಕ್ಕಂಥ ಈ ರಾಜಮನೆತನಗಳು ಯಾವ್ಯಾವುದು ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳಬೇಕಾಗುತ್ತೆ ಏನಿಲ್ಲ ಸರ್ ಈ ಒಂದು CPC ಅಂತ. ಏನು CPC? ಈ ಒಂದು ಫಸ್ಟ್ ಹೇಳ್ತಕ್ಕಂಥದ್ದು ಚೇರ ಅಂತ ಹೇಳ್ತೀವಿ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೇಳ್ತಕ್ಕಂಥದ್ದು ಚೋಳ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಪಾಂಡ್ಯ ಅಂತ ಹೇಳ್ತೀವಿ. ಯಾವುದು ಈ ಒಂದು ಚೇರ ಚೋಳ ಪಾಂಡ್ಯ, ಚೇರ ಚೋಳ ಪಾಂಡ್ಯ, ಚೇರ ಚೋಳ ಪಾಂಡ್ಯ, ಈ ಮೂರೂ ಸಹ ಈ ಸಂಗಮ ಯುಗದಲ್ಲಿ ಇವುಗಳಿಗೆ ಕೊಡುಗೆ ನೀಡಿದವೆ. ಯಾವುದಕ್ಕೆ? ಈ ಒಂದು ಸಂಗಮ ಸಾಹಿತ್ಯಕ್ಕೆ ಕೊಡುಗೆ ನೀಡಿದವೆ. ಸಂಗಮ ಯುಗ ಓಕೆ ಈ ಒಂದು ಚೋಳರಿಗೆ ಸಂಬಂಧಪಟ್ಟಿದೆ, ಆ್ಯಂಡ್ ದೆನ್ ಈ ಒಂದು ಪಾಂಡ್ಯರಿಗೆ ಸಂಬಂಧಪಟ್ಟಿದೆ, ಈ ಒಂದು ಚೇರರಿಗೆ ಸಂಬಂಧಪಟ್ಟಿದೆ. ಸಂಗಮ್ ರಾಜಮನೆತನ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿದೆ ಸರ್ ಒಂದು ವಿಜಯನಗರ ಸಾಮ್ರಾಜ್ಯ ಅಂತ. ಕನ್ಫ್ಯೂಷನ್ ಆಗಬೇಡಿ ಎರಡಕ್ಕೂ ಸಹ. ಓಕೆ ಅದೇ ಬೇರೆ ಇದೇ ಬೇರೆ. ಓಕೆ ಸೊ ಇದಾಗಿತ್ತು ಇಲ್ಲಿವರೆಗೆ ಮೇ 5th ಫಸ್ಟ್ ನಡೆದಿರತಕ್ಕಂಥ SSC GD GK ಪ್ರಶ್ನೆ ಪತ್ರಿಕೆ ಅನಲೈಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.